ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಅಜ್ಞಾನವನ್ನು ನುಚ್ಚುಗೈದು ಭವಿತವ್ಯಕ್ಕೆ ಬೆಳಕ ಸ್ಫುರಿಸಿ ವರ್ತಮಾನದ ಬದುಕಿಂಗೆ ಗೋಚರ ಅಗೋಚರ ವಿಚಾರಧಾರೆಗಳನ್ನೀಯುವ ಸಂಸ್ಕಾರ ಭರಿತ ಕಾರ್ಯಕ್ರಮವಾದ ಅನುಭವ ಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕ ಬಂಧುಗಳೇ, ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಸುವರ್ಣ ಮೈಲುಗಲ್ಲನ್ನೇ ನಿರ್ಮಿಸಿದಂಥ ಬಸವಾದಿ ಶರಣರಿಂದ ಸ್ಥಾಪಿಸಲ್ಪಟ್ಟ ಅನುಭವ ಮಂಟಪ ಏನಿದೆ, ಅವತ್ತಿನ 12ನೇ ಶತಮಾನದ ಒಂದು ಕಾಲಘಟ್ಟದಲ್ಲಿ ಅವತ್ತಿನ ತಲ್ಲಣಗಳಿಗೆ ಸಮಸ್ಯೆಗಳಿಗೆ ಯಾವ ರೀತಿ ಅದು ಚರ್ಚಿತಗೊಂಡ ಪರಿಹಾರವನ್ನ ದೊರಕಿಸಿಕೊಡ್ತಾ ಇತ್ತು, ಈ ನಿಟ್ಟಿನಲ್ಲಿ ಆಧುನಿಕವಾಗಿ ಈಗ ವರ್ತಮಾನದ ತಲ್ಲಣಗಳಿಗೆ ಮತ್ತು ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಅನುಭವಿಗಳನ್ನು ಕರೆಸಿ ಚರ್ಚೆ ಮಾಡುವುದರ ಮುಖೇನ ಪರಿಹಾರ ಕಂಡುಕೊಳ್ಳುವತ್ತ ನಮ್ಮ ಬಸವ ಟಿವಿಯ ಈ ಅನುಭವ ಗೋಷ್ಠಿ ಸಾಗಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಹೊಸದೊಂದು ವಿಚಾರಧಾರೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಇವತ್ತಿನ ಒಂದು ಚರ್ಚಿತ ವಿಷಯ, ರೈತ ಹೆಚ್ಚು ಸಂಕಷ್ಟಕ್ಕೆ ಸಿಲುಕುವುದು ಅತಿವೃಷ್ಟಿಯಿಂದಲೋ ಅಥವಾ ಅನಾವೃಷ್ಟಿಯಿಂದಲೋ ಅಂತ. 4 ಜನ ಅತಿಥಿಗಳು ಈ ಎರಡು ವಿಷಯವಾಗಿ ಚರ್ಚೆ ಮಾಡಲಿಕ್ಕೆ ಆಗಮಿಸಿದರೆ, ರೈತ ಹೆಚ್ಚು ಸಂಕಷ್ಟಕ್ಕೆ ಸಿಲುಕುವುದು ಅತಿವೃಷ್ಟಿಯಿಂದ ಎನ್ನುವ ನಿಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ನಮ್ಮ ಬಸವ ಟಿವಿ ಸ್ಟುಡಿಯೋಕ್ಕೆ ಡಾಕ್ಟರ್ ಹಸೀನಾ HK, ಸಂಶೋಧನಾ ಮತ್ತು ಬೋಧನಾ ಸಹಾಯಕರು, ಕುವೆಂಪು ವಿಶ್ವವಿದ್ಯಾನಿಲಯ ಶಂಕರಘಟ್ಟ, ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಅದೇ ರೀತಿ ರೈತ ಹೆಚ್ಚು ಸಂಕಷ್ಟಕ್ಕೆ ಸಿಲುಕುವುದು ಅತಿವೃಷ್ಟಿಯಿಂದಲೇ ಅಂತ ವಾದ ಮಾಡಲಿಕ್ಕೆ ಇನ್ನೋರ್ವ ಅತಿಥಿಗಳು ನಮ್ಮ ಈ ಒಂದು ಸ್ಟುಡಿಯೋಕ್ಕೆ ಆಗಮಿಸಿದರೆ, ಪ್ರಕಾಶ್ ಎನ್ ಜಿಂಗಾಡೆ, ಖ್ಯಾತ ಕಾದಂಬರಿಕಾರರು ಹಾಗೂ ಸಾಹಿತಿಗಳು, ಬೆಂಗಳೂರು. ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿಗಳು. ಅದೇ ರೀತಿ ರೈತ ಹೆಚ್ಚು ಸಂಕಷ್ಟಕ್ಕೆ ಸಿಲುಕುವುದು ಅತಿವೃಷ್ಟಿಯಿಂದಲ್ಲ ಅನಾವೃಷ್ಟಿಯಿಂದ ಎನ್ನುವ ನಿಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇರುವರು ಅತಿಥಿಗಳು ಆಗಮಿಸಿದ್ದಾರೆ. ಲತಾಮಣಿ MK ತುರುವೇಕೆರೆ, ಶಿಕ್ಷಕರು ಹಾಗೂ ಸಾಹಿತಿಗಳು, ತುಮಕೂರು ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಮೇಡಮ್, ನಿಮಗೆ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಅದೇ ರೀತಿ ಇದೇ ವಿಷಯವಾಗಿ ಅಂದ್ರೆ ರೈತ ಹೆಚ್ಚು ಸಂಕಷ್ಟಕ್ಕೆ ಸಿಲುಕುವುದು ಅನಾವೃಷ್ಟಿಯಿಂದ ಅಂತ ಚರ್ಚೆ ಮಾಡಲಿಕ್ಕೆ ಇನ್ನೋರ್ವ ಅತಿಥಿಗಳು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಪ್ರಸನ್ನ ಕುಮಾರ್ ಸುರೇ ಬಾಣವರ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಸರ್, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಹಾಗೂ ಶರಣಾರ್ಥಿ. ಪ್ರಿಯ ವೀಕ್ಷಕ ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬಹುಮುಖ್ಯವಾದಂಥ ಒಂದು ಚರ್ಚಿತ ವಿಷಯ ಇವತ್ತು. ಯಾಕೆಂದ್ರೆ ಕೃಷಿಕನನ್ನ ಅಥವಾ ರೈತನನ್ನ ಭಾರತದ ಬೆನ್ನೆಲುಬು ಅಂತ ಕರಿತೀವಿ. ನಮ್ಮ ಭಾರತ ಕೃಷಿ ಪ್ರಧಾನವಾದಂಥ ಒಂದು ರಾಷ್ಟ್ರ. ಒಂದು ದೇಶದ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರ ಮಹತ್ತರವಾಗಿರುತ್ತೆ. ಈ ನಿಟ್ಟಿನಲ್ಲಿ ರೈತನಿಗೆ ಒದಗತಕ್ಕಂಥ ಸಂಕಷ್ಟಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಅದಕ್ಕೇನು ಪರಿಹಾರವನ್ನ ನಾವು ಕಂಡುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಸಾಗ್ತಾ ಇದ್ದೀವಿ. ಬಹುಮುಖ್ಯವಾಗಿ 2 ಕಾರಣಗಳಿಂದ ರೈತ ಜರ್ಜರಿತಗೊಳ್ತಾ ಇದ್ದಾನೆ. ತಾನು ಬೆಳೆದಂಥ ಬೆಳೆಗೆ ಫಸಲನ್ನ ಕಾಣಕ್ಕಾಗ್ತಾ ಇಲ್ಲ. ತಾನು ಹಾಕಿದಂಥ ಬೀಜ ಭೂಮಿಯಲ್ಲೇ ಕರಗಿ ಹೋಗ್ತಕ್ಕಂಥ ಒಂದು ಸಂದರ್ಭ ಅಂದರೆ, ಅಥವಾ ಅದು ಬರೋದಕ್ಕಿಂತ ಮುಂಚೆಗೆ ಒಂದು ಅತಿವೃಷ್ಟಿಯಿಂದ ಹಾಳಾಗ್ತಾ ಇದ್ರೆ ಇನ್ನೊಂದು ಅನಾವೃಷ್ಟಿಯಿಂದನೂ ಸಹ ಅದು ಹಾಳಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನಿಜವಾಗಿಯೂ ಯಾವುದು ಹೆಚ್ಚು ರೈತ ಸಂಕಷ್ಟಕ್ಕೆ ಈಡು ಮಾಡುತ್ತೆ, ಅತಿವೃಷ್ಟಿ ಈಡು ಮಾಡುತ್ತೋ ಅಥವಾ ಅನಾವೃಷ್ಟಿ ಈಡು ಮಾಡುತ್ತೋ ಎಂಬ ಒಂದು ಈ ಸಂಚಿಕೆ ತಿಳಿಸ್ಕೊಡುತ್ತೆ. ಮೊದಲಿಗೆ ನಾನು ರೈತ ಹೆಚ್ಚು ಸಂಕಷ್ಟಕ್ಕೆ ಸಿಲುಕ್ತಕ್ಕಂಥದ್ದು ಅತಿವೃಷ್ಟಿ ಎಂಬ ವಿಭಾಗಕ್ಕೆ ಹೋಗ್ತೇನೆ, ಡಾಕ್ಟರ್ ಹಸೀನಾ ಅವರ ಬಳಿ. ಮೇಡಮ್, ಇವತ್ತಿನ ಒಂದು ಸಂದರ್ಭದಲ್ಲಿ 2 ಕಾರಣಗಳಿಂದ ರೈತ ಬಹಳ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಅದರಲ್ಲಿ ನೀವು ಅತಿವೃಷ್ಟಿನೇ ಪ್ರಮುಖವಾದ ಕಾರಣ ಅಂತ ಹೇಳಕ್ ಹೊರಟಿದ್ರಿ, ಏನ್ ಹೇಳ್ತೀರಿ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಉತ್ತಮವಾದಂತಹ ವಿಷಯವನ್ನು ಇಟ್ಕೊಂಡು ಇವತ್ತು ನಾವು ಬಸವ ವಾಹಿನಿಯ ಮುಖಾಂತರ, ಈ ಅನುಭವ ಗೋಷ್ಠಿಯ ಮುಖಾಂತರ ಎಲ್ಲ ಜನರಿಗೆ ಒಂದು ವಿಷಯವನ್ನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿ ವೈಪರೀತ್ಯದಿಂದಾಗಿ ಅಕಾಲಿಕವಾಗಿ ಮಳೆ ಸುರಿತಾ ಇದೆ, ಅತಿವೃಷ್ಟಿ ಜಾಸ್ತಿ ಆಗ್ತಾ ಇದೆ. ಇದ್ರ ಮುಖಾಂತರವಾಗಿ ಮುಂಗಾರು ಬೆಳೆ ನಾಶ ಆಗ್ತಿದೆ.
ತನ್ಮೂಲಕವಾಗಿ ಇವತ್ತು ರೈತರು ಬಹಳ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದಕ್ಕೆ ಕಾರಣಗಳು ಮಾನವನ ತೊಂದರೆಗಳಿಂದನೂ ಇರ್ಬೋದು, ಮತ್ತೆ ಪ್ರಕೃತಿ ವೈಪರೀತ್ಯದಿಂದನೂ ಇರ್ಬೋದು. ಆದರೆ ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ರೈತರು ಸಂಕಷ್ಟಕ್ಕೀಡಾಗಿರೋದು ಮಾತ್ರ ಅತಿವೃಷ್ಟಿಯಿಂದಲೇ. ಯಾಕೆ ಅಂತಂದ್ರೆ ಅಕಾಲಿಕವಾದ ಮಳೆ ಬರ್ತಾ ಇದೆ, ಬಿತ್ತನೆ ಬೀಜಗಳು ಕೊಚ್ಚಿ ಹೋಗ್ತಾ ಇದೆ. ಅದರಲ್ಲೂ ಕಲ್ಯಾಣ ಕರ್ನಾಟಕದಂತಹ ಭಾಗಗಳಲ್ಲಿ ಅಲ್ಲಿ ಕಡಿಮೆ ಮಳೆ ಬಂದರೆ ಕಪ್ಪು ಎರೆಮಣ್ಣು ಸರ್. ಆ ಕಡೆ ಕಡಿಮೆ ಮಳೆ ಬಂದ್ರೇ ಆ ನೆಲ ನೀರನ್ನು ಹೀರ್ಕೊಳ್ಳಲ್ಲ. ಅಂಥದ್ರಲ್ಲಿ ಅತಿವೃಷ್ಟಿಯಿಂದ 4 ತಿಂಗಳಿಂದ ಮಳೆ ಸುರಿತಾನೆ ಇದೆ. ಈ ಸಂದರ್ಭದಲ್ಲಿ ನೀರು ಜಾಸ್ತಿಯಾಗಿ ಭೂಮಿಲಿ ನೀರೇ ಇಂಗ್ತಾ ಇಲ್ಲ, ಎಲ್ಲ ಧಾನ್ಯಗಳು ಕೊಳ್ತು ಹೋಗ್ತಿದೆ. ಹಾಗಾಗಿ ಕರ್ನಾಟಕದಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಇರ್ಬೋದು, ಮಧ್ಯಭಾಗದ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕದ ಪ್ರದೇಶಗಳಿರ್ಬೋದು, ಎಲ್ಲ ಕಡೆನೂ ಇವತ್ತು ರೈತರು ಸಂಕಷ್ಟಕ್ಕೀಡಾಗೋದು, ಈಡಾಗ್ತಾ ಇರೋದು ಕೂಡ ಅತಿವೃಷ್ಟಿಯಿಂದ. ಕಾರಣ ಏನಂತಂದರೆ, ಬಹಳಷ್ಟು ದಿನ ಬೆಳಗಾದರೆ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ, ಸಾವಿರಾರು ಹೆಕ್ಟೇರ್ ಭೂಮಿ, ರೈತ ಭೂಮಿ, ಜಮೀನು ನೀರು ಪಾಲಾಗಿದೆ, ನೀರು ಇಂಗ್ತಾ ಇಲ್ಲ. ದಿನ ಬೆಳಗಾದರೆ ಮಾಧ್ಯಮಗಳಲ್ಲಿ ಎಷ್ಟೊಂದು ವಿಷಯಗಳನ್ನು ನೋಡ್ತೀವಿ. ದನಕರುಗಳು ಮುಳುಗಿ ಹೋಗ್ತಾ ಇದೆ, ನಿಂತ ನೀರು ಇಂಗ್ತಾ ಇಲ್ಲ. ಈ ಥರದ ವಿಷಯಗಳನ್ನು ನಾವು ನೋಡಿದಾಗ ಅತಿವೃಷ್ಟಿಯಿಂದ ಸಂಕಷ್ಟಕ್ಕೀಡಾಗಿದ್ದರಲ್ಲಿ ಹೆಚ್ಚಿನವರು ರೈತರು. ಇವತ್ತು ಎಷ್ಟು ಎಕರೆಗಟ್ಟಲೆ, ಅದರಲ್ಲೂ ನಾವು ಆಹಾರದ ಇದು ವರದಿಯನ್ನು ನೋಡಿದಾಗ, ಸಮೀಕ್ಷೆಯ ವರದಿಯನ್ನು ನೋಡಿದಾಗ, ಬೆಳೆ ಬರೋದಕ್ಕಿಂತ ಮುಂಚೆನೆ ಬೀಜಗಳ ಸ್ಥಿತಿಯಲ್ಲೇ ಎಲ್ಲ ಹಾಳಾಗ್ತಿರುವಂತಹ ಎಷ್ಟೋ ವರದಿಗಳು ಇವತ್ತು ನಾಶ ಆಗ್ತಿದೆ. ಮುಂಗಾರು ಬೆಳೆ ಅಂತ ನಾವೇನು ಮುಂಗಾರು ಮಳೆ ಭೂಮಿ ಹದ ಮಾಡುವಂತಹ ಸಮಯದ ಮಳೆಯಲ್ಲೇ ಅತಿವೃಷ್ಟಿ ಜಾಸ್ತಿಯಾಗಿ ಇನ್ನೂ ಭೂಮಿಗೆ ಬಿತ್ತನೆನೇ ಪ್ರಾರಂಭ ಆಗದಿರುವಂಥದ್ದು, ಬೀಜಗಳು ಕೊಳೆತು ಹೋಗ್ತಿರುವಂಥದ್ದು, ಇಲ್ಲಿ ರಾಜ್ಯದಲ್ಲಿ ಆಹಾರ ಧಾನ್ಯದ ಕೊರತೆ ಉಂಟಾಗ್ತಿರುವಂಥದ್ದು, ನಾವು ಏನು ಮುಂಗಾರು ಬಿತ್ತನೆ ಗುರಿ ಮುಟ್ಟದೇ ಇರುವಂಥದ್ದು, ಅತಿವೃಷ್ಟಿಯಿಂದ ಬೆಳೆ ಹಾನಿ ಆಗ್ತಿರುವಂಥದ್ದು, ಇವೆಲ್ಲವೂ ಕೂಡ ಒಂದರ ಹಿಂದೆ ಒಂದು ದೊಡ್ಡ ಸಮಸ್ಯೆಗಳಾಗಿಯೇ ಪರಿಣಮಿಸ್ತಿದೆ. ಬೇರೆ ಏನೇ ಸಮಸ್ಯೆಗಳಾದರೂ ರೈತ ಸುಧಾರಿಸ್ಕೊಳ್ತಾನೆ, ಆದರೆ ಈ ಅತಿವೃಷ್ಟಿಯಿಂದ ಆಗುವಂತಹ ಸಮಸ್ಯೆಯನ್ನ ರೈತ ಸುಧಾರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಜಾಸ್ತಿ ಸಂಕಷ್ಟಕ್ಕೆ ಈಡಾಗ್ತಿರೋದು ರೈತ ಅತಿವೃಷ್ಟಿಯಿಂದ ಅಂತ. ಒಳ್ಳೆಯ ಅಂಶಗಳನ್ನು ಹೇಳಿದ್ರೆ, ಬಹುಶಃ ಈ ವರ್ಷ ಎಲ್ಲ ಒಂದು ನಾವು ರಾಜ್ಯವನ್ನು ನೋಡಿದಂಥ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ ಆಗ್ತಕ್ಕಂಥ ಒಂದು ಮಳೆಯ ಪ್ರಮಾಣಕ್ಕಿಂತ ಅತ್ಯಧಿಕವಾಗಿ ಈ ಸಲ ಮಳೆಯಾಗಿದೆ. ಇವಾಗಲೂ ಇನ್ನೂ ಮಳೆ ಬರ್ತಾ ಇದೆ. ನಾವೆಲ್ಲ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಉತ್ತರ ಕರ್ನಾಟಕ ಒಂದು ಸಮತಟ್ಟಾದಂಥ ಒಂದು ಪ್ರದೇಶ ಆಗಿದ್ರು ಸಹ ಎಷ್ಟೊಂದು ನದಿಗಳು ತುಂಬಿ ಹರಿತಿದ್ದಾವೆ, ಎಲ್ಲ ಕೆರೆ ಕಟ್ಟೆಗಳು ಸಹ ತುಂಬಿ ಹರಿತಾ ಇದ್ದಾವೆ ಇವತ್ತು. ಈ ಮೊನ್ನೆ ನಾನು ಊರಿಗೆ ಹೋದಂಥ ಒಂದು ಸಂದರ್ಭದಲ್ಲೇ ನಮ್ಮ ಜಮೀನಲ್ಲೇ ಸಹ ನಾವು ಯಾವುದನ್ನು ಬೆಳೆಯನ್ನು ತೆಗಿಯೋಕ್ಕಾಗ್ತಾ ಇಲ್ಲ. ಈರುಳ್ಳಿಯನ್ನು ಕೀಳಕ್ಕೆ ಆಗಲಿಲ್ಲ, ಶೇಂಗಾ ಬಿಟ್ಟು ಅದು ಸಹ ಮತ್ತೆ ಮೊಳಕೆ ಹೊಡಿತಾ ಇದೆ. ಎಲ್ಲವನ್ನೂ ಹೊಲದಲ್ಲೇ ಕಿತ್ಕೊಂಬರಕ್ಕೆ ಹಾಲಲ್ಲೇ ರಂಟೆ ಹೊಡೆದ್ಬಿಟ್ಟು, ಅದನ್ನು ನೇಗ್ಲು ಹೊಡೆದ್ಬಿಟ್ಟು ಅಲ್ಲೇ ಮುಚ್ಚತಕ್ಕಂಥ ಒಂದು ಸಂದರ್ಭ ಇವತ್ತು ರೈತರಿಗೆ ಬಂದಿದೆ. ಯಾಕಂದರೆ ಯಾವ ಬೆಳೆಯನ್ನು ಕೈಗೆ ಬರ್ತಾ ಇಲ್ಲ. ಕಾರಣ ಅತಿವೃಷ್ಟಿ. ಈ ವರ್ಷ ಆಗಿರ್ತಕ್ಕಂಥ ಒಂದು ರೈತರ ಸಂಕಷ್ಟಕ್ಕೆ ಅತಿವೃಷ್ಟಿ ಪ್ರಮುಖವಾಗಿ ಕಾರಣ ಆಗಿದೆ. ಅದನ್ನು ಅಶಿನ ಅವರು ತಮ್ಮ ಅಂಶಗಳ ಮುಖೇನ ಸಾದರಪಡಿಸಿದರು. ಇದು ಅಲ್ಲದೇ ಸಹ ಬೆಳೆಯನ್ನು ಬೆಳಿಲಿಕ್ಕೆ ಒಂದು ಬೀಜನೇ ಬಿತ್ತಂಥ ಒಂದು ಸಂದರ್ಭದಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ರೈತನಿಗೆ, ಒಂದು ಜೂನ್ ತಿಂಗಳಲ್ಲಿ ನಾನು ಬಿತ್ತನೆ ಮಾಡಿದರೆ ಮಳೆ ಬರುತ್ತೆ ಅಂತಂದ್ರೆ. ಎಷ್ಟೋ ಸಲ ಜೂನ್ ಮುಗಿದ್ರೂ ಮಳೆ ಬರಲ್ಲ, ಬಿತ್ತಿದಂತೆ ಬೀಜ ಮೊಳಕೆನೇ ಆಗಲ್ಲ, ಭೂಮಿಯಲ್ಲೇ ಅದು ವೇಸ್ಟ್ ಆಗಿ ಹೋಗ್ತಕ್ಕಂಥ ಅನಾವೃಷ್ಟಿಯಿಂದನೂ ಸಹ ರೈತ ಜರ್ಜರಿತಗೊಳ್ತಾನೆ. ಈ ವಿಷಯವಾಗಿ ಲತಾಮಣಿ ನೀವೇನು ಹೇಳ್ತೀರಿ? ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಇವತ್ತು ನಾವು ನಮ್ಮ ದೇಶದ ಬೆನ್ನೆಲುಬು, ಅನ್ನದಾತ, ಶ್ರಮಜೀವಿ ಅಂತ ಏನೆಲ್ಲ ಕರಿತೀವಿ ರೈತನ, ಆ ರೈತನ ಪರವಾದಂಥ ಒಂದು ವಿಚಾರವನ್ನು ನಾವು ಚರ್ಚೆಗೆ ಎತ್ಕೊಂಡಿದ್ದೀವಿ. ಇದು ಗಂಭೀರವಾದದ್ದು ಮತ್ತು ಅತ್ಯವಶ್ಯಕವಾದಂಥ ಒಂದು ಚರ್ಚಾ ವಿಚಾರವಾಗಿದೆ. ಯಾಕೆಂದರೆ ಜನಸಾಮಾನ್ಯರು ಯಾವ ಒಂದು ಅನಾಹುತಕ್ಕೆ ತುತ್ತಾದಾಗ ಅಥವಾ ಅವಘಡಕ್ಕೆ ತುತ್ತಾದಾಗ ಹೆಚ್ಚು ಒಂದು ಸಮಸ್ಯೆ ಉಂಟಾಗುತ್ತೆ, ಅಲ್ಲಿ ಯಾವ ರೀತಿಯ ಒಂದು ಸಮಸ್ಯೆಯನ್ನು ಅವನು ಎದುರಿಸಬೇಕಾಗುತ್ತೆ ಅಂತ ತಗೊಂಡಾಗ ರೈತನ ಒಂದು ಬದುಕಿನಲ್ಲಿ, ಆ ರೈತನ ಒಂದು ವೃತ್ತಿಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಈ ಎರಡೂ
ಕೂಡ ಸಮಸ್ಯೆಗಳನ್ನು ಅವನು ಎದುರಿಸ್ಬೇಕಾಗತ್ತೆ. ಅದರಲ್ಲಿ ಅತಿವೃಷ್ಟಿ ಅಂತ ತಗೊಂಡಾಗ ತಾವೇ ಹೇಳಿದ್ರಿ, ನಮ್ಮದೇ ಒಂದು ಜಮೀನಲ್ಲಿ ಕೈಗೆ ಬಂದಂತಹ ಬೆಳೆ ನಾವು ಒಂದು ಕಡೆ ಸಂಗ್ರಹ ಮಾಡಿಟ್ಕೊಳ್ಳಿಕ್ಕಾಗಲಿಲ್ಲ, ಎಲ್ಲ ಅತಿವೃಷ್ಟಿಯಾಗಿ ಕೊಚ್ಚೋಯ್ತು ಅಂತ. ಹಾಗೆ ಅತಿವೃಷ್ಟಿ ಅಂದರೆ ಅಲ್ಲಿ ಯಾವುದೋ ಒಂದು ಬೆಳೆ ಬಂದಿರುತ್ತೆ, ಅದನ್ನು ಈ ಅತಿವೃಷ್ಟಿ ಏನು ಬರುತ್ತೆ, ಮುನ್ಸೂಚನೆಗಳನ್ನು ಏನು ಕೊಡುತ್ತೆ, ನಮ್ಮ ಹವಾಮಾನ ವರದಿಗಳು ಏನು ಕೊಡುತ್ತೆ, ಅದನ್ನು ಒಂದು ಪರಿಗಣನೆಗೆ ತಗೊಂಡು ಬಂದಂಥ ಬೆಳೆನ ಒಂದು ಕಡೆ ಸಂರಕ್ಷಣೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಆದರೆ ಅನಾವೃಷ್ಟಿನಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಭೂಮಿ ಪೂರ್ಣ ಬರಡಾಗಿ ಹೋಗ್ಬಿಡುತ್ತೆ, ಬಿರುಕು ಬಿಟ್ಟಿರುತ್ತೆ, ಅದರಲ್ಲಿ ಯಾವುದೇ ಒಂದು ಸತ್ವನೇ ಇಲ್ಲದಂಥ ಒಂದು ಸ್ಥಿತಿ ಬಂದಿರುತ್ತೆ. ಆ ಒಂದು ಸಮಯದಲ್ಲಿ ಏನೇ ಬಿತ್ತನೆ ಮಾಡಿದ್ರು ಮಾಡಲಿಕ್ಕೇ ಆಗೋದಿಲ್ಲ. ಯಾಕೆ ಅಂದರೆ ಭೂಮಿಗೆ ನಾವೇನಾದರೂ ಬಿತ್ತನೆ ಮಾಡಬೇಕು ಅಂದರೆ ಮೊದಲು ಆ ಭೂಮಿಯನ್ನು ಹಸನು ಮಾಡ್ಕೋಬೇಕಾಗತ್ತೆ. ಆ ಹಸನು ಮಾಡಲಿಕ್ಕೇ ಆಗದಂತಹ ಸ್ಥಿತಿ ಅನಾವೃಷ್ಟಿಯಲ್ಲಿ ಬಂದೋಗ್ಬಿಟ್ಟಿರುತ್ತೆ. ಅದಕ್ಕೆ ಒಂದು ಕಡೆ ಸರ್ವಜ್ಞರು ಹೇಳ್ತಾರೆ, ಉತ್ತೊಮ್ಮೆ ಹರಗದಲೆ ಮತ್ತೊಮ್ಮೆ ನೋಡದಲೆ ಹೊತ್ತೇರಿ ಹೊಲಕ್ಕೆ ಹೋದರೆ ಅವತ್ತನ್ನ ನೆತ್ತರವ ಸುಡುವ ಸರ್ವಜ್ಞ ಅಂತ ಹೇಳಿ ಒಂದು ಕಡೆ ಹೇಳ್ತಾರೆ. ಹೀಗೆ ರೈತನ ವೃತ್ತಿ ಅದು ಕೇವಲ ಯಾವುದೋ ಒಂದು ಇದಾಗೋ ಹಾಗೆ ಅಲ್ಲ. ಅದು ಏನಪ್ಪ ಅಂದರೆ ಅವನು ಏನಾದರೂ ತನ್ನ ಕಾರ್ಯವನ್ನು ಶುರು ಮಾಡ್ತಾ ಇದ್ದಾನೆ ಅಂದರೆ, ಬಿತ್ತನೆ ಕಾರ್ಯವನ್ನು ಶುರು ಮಾಡ್ತಾ ಇದ್ದಾನೆ ಅಂದರೆ ಅದಕ್ಕೆ ಮುಂಚೆ ಅವನು ಭೂಮಿಯನ್ನು ಹಸನು ಮಾಡ್ಕೊಳ್ಳೋದಾಗಿರಬಹುದು, ಅಥವಾ ತಾನು ಏನು ಬೆಳೆ ಬೆಳಿಬೇಕೋ ಅದಕ್ಕೆ ಮೊದಲ ಒಂದು ಪೂರ್ವ ಸಿದ್ಧತೆ ಬೇಕಾಗುತ್ತೆ. ಆ ಪೂರ್ವ ಸಿದ್ಧತೆಯ ಒಂದು ಅಗತ್ಯನೂ ಕೂಡ ಅಲ್ಲಿ ಬರ್ದೇ ಇರೋವಂಥ ಪರಿಸ್ಥಿತಿ ಅನಾವೃಷ್ಟಿಯಲ್ಲಿ ಇರುತ್ತೆ. ಆದರೆ ಅತಿವೃಷ್ಟಿಯಲ್ಲಿ ಆಗಾಗ್ಲಿಕ್ಕಿಲ್ಲ. ಅತಿವೃಷ್ಟಿಯಲ್ಲಿ ಅವನು ಯಾವುದೋ ಒಂದು ಬೆಳೆನ ಬೆಳೆದಿರ್ತಾನೆ ಅಂತ ಅಂದ್ಕೊಳ್ಳಿ, ಅದು ಇನ್ನೇನು ಬಂದಿರುತ್ತೆ ಅಂಥ ಟೈಮಲ್ಲಿ ಅತಿವೃಷ್ಟಿ ಆಗೋ ಅಂಥದ್ದನ್ನೇ ನಾವು ನೋಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ಈ ಮಾರುಕಟ್ಟೆಗೆ ಹೋದಾಗ, ಏನಪ್ಪ ಇದು ಹೂವೆಲ್ಲ ಉದುರ್ತಾ ಇದೆ, ಇಂಥ ಹೂಗೆ ಇಷ್ಟೊಂದು ರೇಟ್ ಹೇಳ್ತೀಯಲ್ಲ ಅಂದರೆ, ಎಷ್ಟು ಮಳೆ ಬಂದಿದೆ ಮೇಡಮ್, ಮಳೆಯಲ್ಲಿ ನಾವು ಇಷ್ಟು ಉಳಿಸ್ಕೊಂಡಿದ್ದೀವಲ್ಲ ಅದೇ ಪುಣ್ಯ ಅಂದ್ಕೊಳ್ಳಿ, ಅದಕ್ಕೆ ನೀವು ಎಷ್ಟು ದುಡ್ಡು ಕೊಟ್ಟಾದ್ರೂ ನೀವು ತಗೊಳ್ಳೇಬೇಕಾಗುತ್ತೆ. ಯಾಕೆ ಅಂದರೆ ಮಳೆಗೆಲ್ಲ ಈ ರೀತಿ ಆಗಿದೆ ಅಂತ. ಒಂದು ಸೊಪ್ಪಿನ ಬೆಲೆ 20, 50, 60 ರೂಪಾಯಿ ತನಕನೂ ಹೋಗ್ತಿದೆ. ಯಾಕೆ ಅಂದರೆ ಮಳೆ ಬಂದಿದೆ, ಮಳೆ ಬಂದಾಗ ಅದು ಎಲ್ಲ ಕೊಚ್ಚಿ ಹೋಗೋ ಅಂಥದ್ರಲ್ಲಿ ನಾವು ಇಷ್ಟನ್ನ ಸಂರಕ್ಷಣೆ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅಷ್ಟಾದರೂ ಸಿಗ್ತಾ ಇದೆಯಲ್ಲ ಅನ್ನೋ ಒಂದು ಮಾತನ್ನ ರೈತರು ಹೇಳ್ತಾ ಇದ್ದಾರೆ. ಹೀಗಿರುವಾಗ ಅತಿವೃಷ್ಟಿ ಸಮಯದಲ್ಲಿ ಒಂದಷ್ಟನ್ನ ಶೇಖರಣೆ ಮಾಡಿ ಇಟ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆದರೆ ಅನಾವೃಷ್ಟಿನಲ್ಲಿ ಅದು ಮೊಳಕೆನೇ ಬರೋದಿಲ್ಲ. ಈ ಬೆಳೆಯುವ ಗಿಡನ ಮೊಳಕೆಯಲ್ಲೇ ಚಿಗುರು ಹಾಕಿದ್ರು ಅನ್ನೋ ಹಾಗಾಗುತ್ತಲ್ಲ, ಆ ಚಿವುಟ್ ಹಾಕಿದ್ರು ಅನ್ನೋ ಹಾಗಾಗುತ್ತಲ್ಲ, ಆ ರೀತಿಯ ಪರಿಸ್ಥಿತಿ ಅನಾವೃಷ್ಟಿಯಲ್ಲಿ ಆಗುತ್ತೆ. ಹಾಗಾಗಿ ಅತಿವೃಷ್ಟಿಗೆ ಹೋಲಿಕೆ ಮಾಡಿದ್ರೆ ಅನಾವೃಷ್ಟಿಯಿಂದ ಹೆಚ್ಚು ಸಮಸ್ಯೆಯನ್ನು ರೈತ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ರೈತನಿಗೆ ಹೆಚ್ಚು ಸಂಕಷ್ಟ ಕೊಡ್ತಾ ಇರೋದು, ಅಥವಾ ಅವನು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿಕೊಳ್ಳೋದು ಅತಿವೃಷ್ಟಿಗಿಂತಲೂ ಅನಾವೃಷ್ಟಿಯಿಂದಲೇ ಹೆಚ್ಚು ಅನ್ನೋದು ನನ್ನ ಒಂದು ವಾದ ಸರ್. ಒಳ್ಳೆಯ ಉತ್ತಮ ಅಂಶಗಳನ್ನು ನಾವು ಗಮನಿಸಿದ್ದೀವಿ. ಒಂದೇನೋ ಅತಿವೃಷ್ಟಿ ಇದ್ದಾಗ ಎಂಥ ಬೆಳೆಯನ್ನು ಬೆಳಿಬಹುದು ಅಂತಂದು ರೈತ ಆಲೋಚನೆ ಮಾಡಿ, ಈ ಭತ್ತ ಕಬ್ಬು ಇವುಗಳನ್ನು ಹಾಕಿದಂಥ ಒಂದು ಸಂದರ್ಭದಲ್ಲಿ ಅತಿವೃಷ್ಟಿ ಇದ್ದರೂ ಬೆಳೀತಕ್ಕಂಥ ಬೆಳೆಗಳು. ಆದರೆ ಅವರು ಹೇಳ್ತಕ್ಕಂಥದ್ದು ಅನಾವೃಷ್ಟಿ ಬಂದಾಗ, ಮಳೆನೇ ಇಲ್ಲದಂಥ ಒಂದು ಸಂದರ್ಭದಲ್ಲಿ, ಭೀಕರ ಬರಗಾಲ ಬಂದಂಥ ಒಂದು ಏನನ್ನು ಬೆಳಿಲಿಕ್ಕಾಗಲ್ಲ. ಅತಿವೃಷ್ಟಿಯಲ್ಲಿ ಆ ಒಂದು ಭೂಮಿಯಲ್ಲಿ, ಈ ಕಲ್ಲು ಮಿಶ್ರಿತ ಭೂಮಿಯಲ್ಲಿ ಅಥವಾ ಮರಳು ಮಿಶ್ರಿತ ಭೂಮಿಯಲ್ಲಿ ಅತಿವೃಷ್ಟಿಯಲ್ಲೂ ನಾವು ಬೆಳೆಯನ್ನು ಬೆಳಿಬಹುದು. ಅನಾವೃಷ್ಟಿ ಬಂದು ಒದಗಿದಾಗ ರೈತನಿಗೆ ಏನನ್ನೂ ಬೆಳಿಲಿಕ್ಕಾಗಲ್ಲ. ನಿಜವಾದ ಸಂಕಷ್ಟ ಎದುರಾಗ್ತಕ್ಕಂಥದ್ದು ಅನಾವೃಷ್ಟಿಯಿಂದ ಅಂತ ಲತಮಣಿಯವರ ವಾದಕ್ಕೆ ಜಿಂಗಡಿ ಸರ್ ನೀವೇನು ಹೇಳ್ತೀರಿ? ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣಾರ್ಥಿಗಳು. ಇವತ್ತು ನಮ್ಮ ವಿಷಯ ಏನು ಅಂತಂದರೆ, ರೈತರು ಸಂಕಷ್ಟಕ್ಕೆ ಸಿಲುಕೋದು ಅತಿವೃಷ್ಟಿಯಿಂದ ಹೆಚ್ಚು ಅಥವಾ ಅನಾವೃಷ್ಟಿಯಿಂದಲೋ ಹೆಚ್ಚು ಅಂತಕ್ಕಂಥದ್ದು. ಈಗ ನಮಗೆ ಬಂದಿರತಕ್ಕಂಥ ವಿಷಯ, ಅತಿವೃಷ್ಟಿಯಿಂದ ರೈತರು ಹೆಚ್ಚು ಸಂಕಷ್ಟಕ್ಕೆ ಸಿಲುಕ್ತಾರೆ. ಮೇಡಮ್ ಹೇಳಿದರು, ಒಪ್ಕೊಳ್ತಕ್ಕಂಥ ಮಾತೆ. ಯಾಕಂದರೆ ಅನಾವೃಷ್ಟಿಯಿಂದ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದನ್ನು ಅವ್ರು ವಿವರಿಸಿ ಹೇಳಿದರು. ಸಮಸ್ಯೆಗಳು ಆಗುತ್ತೆ ಅಂತ ಪಟ್ಟಿ ಮಾಡ್ತಾ ಹೋದರೆ ಅವ್ರು ಹೇಳಿರ್ತಕ್ಕಂಥ ಕಾರಣಗಳು ಎಲ್ಲ ಸಿಗುತ್ತೆ. ಬಟ್ ನಾವು ವಾಸ್ತವವಾಗಿ ನೋಡಿದಾಗ ಭಾರತದಲ್ಲಿ ನೋಡಿ, ಒಂದು ಭೌಗೋಳಿಕ ಸಂರಚನೆ ಹೇಗಿದೆ ಅಂತಂದರೆ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಜೊತೆಗೆ ಬಂಗಾಳ ಕೊಲ್ಲಿ, ಈ 3 ಸಮುದ್ರಗಳಿಂದ ಸುತ್ತುವರೆದಿರ್ತಕ್ಕಂಥ ದೇಶ ನಮ್ಮದು. ಆಮೇಲೆ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಆಮೇಲೆ ನೀವು ಪ್ರಾಪಂಚಿಕವಾಗಿ ನೋಡಿದ್ರು ಕೂಡ 75 ಭಾಗ ನೀರಿರ್ತಕ್ಕಂಥದ್ದು, ಇನ್ನು 25 ಭಾಗ ಭೂಮಿ ಇರ್ತಕ್ಕಂಥ ಪ್ರದೇಶ. ಇಷ್ಟು ಇದೆ, ಅಪ್ರಾಕ್ಸಿಮೇಟ್ ಅಷ್ಟಿದೆ ಅಂತ ಅನ್ಕೊಳ್ಳೋಣ. ಈ ಭೌಗೋಳಿಕ ಸಂರಚನೆ ನೋಡಾಗ
ನಮಗೆ ಕಂಡು ಬರ್ತಕ್ಕಂಥ ಒಂದು ವಾಸ್ತವ ಮತ್ತು ಸತ್ಯವಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ, ಇಲ್ಲಿ ರೈತರು ಈ ಮರುಭೂಮಿಗಳನ್ನು ಬಿಟ್ಬಿಡಿ, ಯಾಕಂದರೆ ಆ ಮರುಭೂಮಿಯಲ್ಲಿ ರೈತ ಬೆಳೆನೂ ಬೆಳೆಯಲ್ಲ, ಅದನ್ನು ಪ್ರತ್ಯೇಕವಾಗಿ ಥಾರ್ ಮರುಭೂಮಿ, ಸಹರಾ ಮರುಭೂಮಿ ಅಂತಕ್ಕಂಥದ್ದು ಇದೆ. ಅದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡೋದು ಬೇಡ, ಅಲ್ಲಿ ಮಳೆ ಆಗೋದಿಲ್ಲ, ಅದನ್ನು ಆಲ್ರೆಡಿ ಡಿಕ್ಲೇರ್ ಕೂಡ ಆಗಿದೆ. ಅಲ್ಲಿ ರೈತರ ವಿಚಾರ ಅಲ್ಲಿ ಬರೋದಿಲ್ಲ. ಆಮೇಲೆ ಈ ಎಲ್ಲ ಸಂರಚನೆಗಳನ್ನು ನೋಡಿದಾಗ ನಮಗೆ ಅನಾವೃಷ್ಟಿ ಆಗಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಅತ್ಯಂತ ಕಡಿಮೆ, ತುಂಬ ಕಡಿಮೆ. ನೀವು ಇತಿಹಾಸವನ್ನು ತೆಗೆದು ನೋಡಿ, ಅಥವಾ ನಿಮ್ಮ ಅಜ್ಜಂದಿರನ್ನು ಅಥವಾ ಸಿಗ್ತಕ್ಕಂಥ ಮಾಹಿತಿಗಳನ್ನು ಕೆಣಕಿ ನೋಡಿದಾಗ ನಮಗೆ ಸಿಗ್ತಕ್ಕಂಥ ವಾಸ್ತವಾಂಶ ಏನು ಅಂತಂದರೆ, ಅನಾವೃಷ್ಟಿಗಳ ಕಮ್ಮಿ, ಅತಿವೃಷ್ಟಿ ಆಗ್ತಕ್ಕಂಥದ್ದೇ ಜಾಸ್ತಿ. ಯಾಕಂದರೆ ನಮ್ಮ ಭಾರತದ ವಿಷಯಕ್ಕೆ ಬಂದಾಗ ಭೌಗೋಳಿಕ ಸಂರಚನೆ ಕೂಡ ಆ ರೀತಿಯಾಗಿದೆ. ಹಾಗಾಗಿ ಇಲ್ಲಿ ರೈತ ಹೆಚ್ಚಾಗಿ ತಿರುಗ್ತಕ್ಕಂಥದ್ದು ಅತಿವೃಷ್ಟಿಯಿಂದಲೇ ಹೊರತು ಅನಾವೃಷ್ಟಿಯಿಂದಲೇ ಅಲ್ಲ. ನಮ್ಮ ತಂದೆಯವರು ಒಂದು ಉದಾಹರಣೆ ಹೇಳ್ತಾ ಇದ್ರು. ಸುಮಾರು 1960ರ ದಶಕದಲ್ಲಿ ಒಂದ್ಸರಿ ಭಾರತದಲ್ಲಿ ಅನಾವೃಷ್ಟಿ ಬಂತಂತೆ. ಆ ಅನಾವೃಷ್ಟಿ ಬಂದಿರತಕ್ಕಂಥ ಕಾಲದಲ್ಲಿ ಆವಾಗ ಆಹಾರದ ಏನು ಬೆಳೆನೇ ಇಲ್ಲ, ಮಳೆನೇ ಇಲ್ಲ ಅಂದಮೇಲೆ ಇನ್ನೆಲ್ಲಿಂದ ಬೆಳೆ ಅನ್ನೋ ಒಂದು ಸಮಯದಲ್ಲಿ ಅವ್ರು ಏನು ಮಾಡಿದ್ರು, ಆ ಟೈಮಲ್ಲಿ ಏನೋ ಬಿದಿರಕ್ಕಿ ಬಿಡುತ್ತಂತೆ. ನೀವು ಬರಗಾಲದಲ್ಲಿ ನೋಡಿದಾಗ ಆ ಬಿದಿರು ಆ ಪ್ರಾಕೃತಿಕ ರಚನೆ ಹೇಗಿದೆ ಅಂತಂದರೆ, ಅದು ಅಕ್ಕಿಯನ್ನು ಬಿಡುತ್ತಂತೆ. ನಮ್ಮ ತಂದೆಯವರು ಹೇಳ್ತಾ ಇದ್ರು, ನಾನು ಸ್ವತಃ ಆ ಬಿದಿರಿರ್ತಕ್ಕಂಥ ಪ್ರದೇಶ ಹೋಗಿ ಅಕ್ಕಿಯನ್ನು ತಗೊಂಡ್ಬಂದು ನಾವು ಮಾಡ್ಕೊಂಡು ತಿಂದಿದ್ದೀವಿ ಅಂತಂದು. ನನಗೆ ಕುತೂಹಲ, ಹೇಗಿರುತ್ತೆ ಬಿದಿರಕ್ಕಿ ಅಂತಂದು. ಆಮೇಲೆ ಅಲ್ಲಿಂದ ಆಚೆ ನಮ್ಮ ತಂದೆ ನೋಡ್ಲಿಕ್ಕೂ ಕೂಡ ಸಿಗ್ಲಿಲ್ಲ ಆ ಬಿದಿರಕ್ಕಿ 60ರ ದಶಕದಲ್ಲಿ. ಮತ್ತೆ ಆ ಬಿದಿರಕ್ಕಿಯ ಒಂದು ಬರಗಾಲದಲ್ಲಿ ಬಿಡ್ತಕ್ಕಂಥ ಆ ಬಿದಿರಕ್ಕಿ ಅಲ್ಲಿಂದ ಈಚೆ ಯಾರಿಗೂ ಕೂಡ ನನಗೆ ಕುತೂಹಲ ತುಂಬಾ ಚೆನ್ನಾಗಿದೆ. ಅದು ಆ ಬಿದಿರಕ್ಕಿ ನಾನು ಒಂದ್ಸರಿ ನೋಡ್ಬೇಕು, ಆ ಬರಗಾಲದಲ್ಲಿ ಅದು ಸಿಗುತ್ತಂತೆ. ಬರಗಾಲ ಆಗೋದು ಬೇಡ, ಎಲ್ರಿಗೂ ಕೂಡ ಚೆನ್ನಾಗಿರ್ಲಿ ಅಂತಕ್ಕಂಥ ಆಸೆ ಇದ್ರು ಕೂಡ ಎಲ್ಲ ಒಂದ್ ಕಡೆ ಕುತೂಹಲ, ಅದನ್ನ ನೋಡ್ಬೇಕು ಅಂತ. ಅಲ್ಲಿಂದ ಈಚೆ ನಮಗೆ ಆ ಬರಗಾಲ ಬಂದಿರತಕ್ಕಂಥ ಉದಾಹರಣೆ ಇಲ್ಲ. ಇವತ್ತೇನಾದ್ರೂ ರೈತ ಸಂಕಷ್ಟಕ್ಕೊಳಪಟ್ಟಿದ್ದಾನೆ ಅಂತಂದ್ರೆ ಅದು ಅತಿವೃಷ್ಟಿಯಿಂದಲೇ. ಹಾಗಾಗಿ ಅನಾವೃಷ್ಟಿಗೆ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗೋದಿಲ್ಲ. ನಾವು ಭಾರತದ ವಿಷಯಕ್ಕೆ ಬಂದ್ರೆ ಆ ಅನಾವೃಷ್ಟಿ ಆಗಿರ್ತಕ್ಕಂಥದ್ದು ಕೆಲವು ಇಸ್ವಿಗಳನ್ನ ಎಕ್ಸಾಂಪಲ್ ತೆಗೆದುಕೋಬಹುದು. ಆಮೇಲೆ ಎಲ್ಲಿ ಅಂತಂದ್ರೆ 1900ರಲ್ಲಿ ಒಂದ್ಸರಿ ಬರಗಾಲ ಬಂದಿತ್ತು. ಅದು ಬಿಟ್ರೆ 1943ರಲ್ಲಿ, ಅದು ಬಿಟ್ರೆ 1960ರ ದಶಕದಲ್ಲಿ ಒಂದ್ಸರಿ ಬಂದಿತ್ತು. ಆಮೇಲೆ 1896 ಮತ್ತು 97ರಲ್ಲಿ ಭಾರತ ಅನಾವೃಷ್ಟಿಯ ಒಂದು ಬರಗಾಲವನ್ನು ಅನುಭವಿಸಿರ್ತಕ್ಕಂಥ ಈ ಇತಿಹಾಸದ ಅಂಕಿಅಂಶಗಳನ್ನು ಬಿಟ್ಟರೆ ಇನ್ನು ಬಹುತೇಕವಾಗಿ ರೈತರು ಸಮಸ್ಯೆಗಳನ್ನು ಕಂಡಿರ್ತಕ್ಕಂಥದ್ದು ಇಲ್ಲ. ಅದೇನಾದ್ರೂ ಸಮಸ್ಯೆಗಳನ್ನ ಅನುಭವಿಸಿದಾನೆ ಅಂತಂದ್ರೆ ಅದು ಅತಿವೃಷ್ಟಿಯಿಂದ ಹೊರತು ಅನಾವೃಷ್ಟಿ. ಇನ್ನು ಮಿಕ್ಕಿರ್ತಕ್ಕಂಥ ಸಮಯದಲ್ಲಿ ಸಹಜವಾಗಿರ್ತಕ್ಕಂಥದ್ದು ಇರುತ್ತೆ. ಪ್ರಾಕೃತಿಕ ಹೇಗೆ ಸಹಜವಾಗಿರ್ತಕ್ಕಂಥ ಮಳೆ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಮಳೆಯನ್ನು ಸುರಿಸ್ಬೇಕು ಅದೆಲ್ಲ ನಡ್ಕೊಂಡು ಬಂದಿದೆ. ಅದು ಬಿಟ್ಟರೆ ಅನಾವೃಷ್ಟಿ ಆಗಿರ್ತಕ್ಕಂಥದ್ದು ಉದಾಹರಣೆ ತುಂಬಾ ಕಡಿಮೆ. ಇಲ್ಲಿ ಅತಿವೃಷ್ಟಿನೇ ಹೆಚ್ಚಾಗಿರೋದ್ರಿಂದ ರೈತರು ಇವತ್ತು ಹೆಚ್ಚಾಗಿ ಸಂಕಷ್ಟಕ್ಕೆ ಒಳಗಾಗ್ತಿದ್ದು ಅತಿವೃಷ್ಟಿಯಿಂದಲೇ ಹೊರತು ಅನಾವೃಷ್ಟಿ ಅಂತ ಖಂಡಿತವಾಗಿ ಒಪ್ಪಲಿಕ್ಕೆ ಸಾಧ್ಯತೆನೇ ಇಲ್ಲ. ಪ್ರಸನ್ನ ಸರ್, ಕೇಳಿಸಿದ್ದೀವಿ ಇಷ್ಟ ತನಕ ಜಿಂಗಡಿ ಸರ್ ಮಾತಾಡಿದ್ದು. ಅವರು ಕೆಲವು ಇಸುವೆಗಳನ್ನು ಉದಾಹರಣೆ ಕೊಟ್ಟರು. ಯಾವುದನ್ನ 1943 ಮತ್ತು 60, 96, 97 ಇಷ್ಟು ವರ್ಷಗಳಲ್ಲಿ ಬರಗಾಲ ಬಂದಿತ್ತು ಅಂತ. 60ರ ದಶಕದಿಂದ ಹಿಡಿದು 69, 70ರ ದಶಕದವರೆಗೂ ಒಂದು ದಶಕ ಬರಗಾಲದಿಂದ ಭಾರತ ಕ್ಷಾಮದಿಂದ ಬಳಲಿತು. ಬಹುಶಃ ನೆಹರೂರವರ ಆಡಳಿತದ ಕೊನೆ ಅವಧಿಯಲ್ಲಿ ಪ್ರಾರಂಭ ಆದಂಥ ಬರಗಾಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಯಾದಾಗಿತ್ತು. ನಂತರ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾದಾಗೂ ಸಹ ಭಾರತ ಬರಗಾಲದಲ್ಲಿ ಬಳಲಿತು. ಸಾಕಷ್ಟು ಅವಾಗ ಕೆಂಪು ಜೋಳ ಅಂತ ಬಂದಿತ್ತು. ಈ ಸಾಕಷ್ಟು ಬರಗಾಲದಿಂದ ಅದರಿಂದ ಎಚ್ಚೆತ್ತುಕೊಳ್ಳಕ್ಕೆ ಅನೇಕ ದಶಕಗಳೇ ಬೇಕಾಯಿತು ನಮಗೆ. ತದನಂತರ ಇತ್ತೀಚೆ ಅವ್ರು ಹೇಳ್ತಾ ಇದ್ದಾರೆ ಅತಿವೃಷ್ಟಿಯಿಂದನೇ ಜಾಸ್ತಿ ರೈತ ಬಳಲಿಕೆಯನ್ನು ಪಟ್ಟಿರೋದು, ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥದ್ದು ಅನಾವೃಷ್ಟಿಯಿಂದಲ್ಲ ಅಂತ. ಬಹುಶಃ ರಾಜಸ್ಥಾನದಲ್ಲಿ ನಾವು ಮಳೆನೇ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅವರು ಅತಿವೃಷ್ಟಿಯಿಂದನೋ ಅಥವಾ ಅನಾವೃಷ್ಟಿ. ಮತ್ತು ಉತ್ತರ ಕರ್ನಾಟಕದಲ್ಲಿ ನಾನು ಬೆಳೆದಂಥ ಒಂದು ಪ್ರದೇಶ, ಅಲ್ಲಿ ಮಳೆ ಎಂಬುದು ನಮಗೆ ಮರೀಚಿಕೆ ಆಗಿತ್ತು. ಯಾವಾಗ ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಬಿಟ್ಟನೆಂದರೆ ಅಲ್ಲಿ ಹೆಂಗೆ ಅಂತಂದರೆ ನಮಗೆ ಕಾಲಗಳನ್ನು ನಮ್ಮ ಮೇಷ್ಟ್ರುಗಳು ಹಿಂಗೆ ಬರುತ್ತಲೇ ಮುಂದೆ ನೀವು ಕಾಲಗಳು ಚೇಂಜ್ ಮಾಡಬೇಕು ಅಂತ ಹೇಳೋರು. ಯಾವ ಕಾಲ ಸಾರ್ ಅಂತಂತಂದರೆ ಬೇಸಿಗೆ ಕಾಲ, ಕಿರು ಬೇಸಿಗೆ ಕಾಲ, ಬಿರು ಬೇಸಿಗೆ ಕಾಲ ಅನ್ನೋರು. ಯಾಕಂದರೆ ಪರಿಸ್ಥಿತಿ ಹಂಗಿತ್ತು. ಬಿಸಿಲು ಅಲ್ಲಿ ಸಹಜವಾಗಿ ಮೇ ತಿಂಗಳಲ್ಲಿ ಹೋದಾಗ ನಮ್ಮ ಬಳ್ಳಾರಿಗೆ 48, 50, 51 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುತ್ತೆ ಇವತ್ತಿಗೂ ಸಹ ಅಂತ ನಾನು ಕೆಲವು ಪ್ರದೇಶಗಳನ್ನು ನೋಡ್ತೀನಿ. ಇನ್ನು ದಕ್ಷಿಣ ಕರ್ನಾಟಕಕ್ಕೆ ಬಂದರೆ ಯಾವಾಗಲೂ ಇಲ್ಲಿ ಮಳೆ ಆಗ್ತಕ್ಕಂಥದ್ದು,
ವಾತಾವರಣದ ವೈಪರೀತ್ಯ ಐತೆ. ಆದ್ರೆ ನಾವು ಕೃಷಿ ಸಂಬಂಧವಾಗಿ ಸಮಗ್ರವಾಗಿ ನಾವು ಆಲೋಚನೆ ಮಾಡಬೇಕು. ಯಾವ್ದ್ರ ನಿರ್ದಿಷ್ಟವಾದ ಒಂದು ಪ್ರದೇಶಕ್ಕೆ ಆಲೋಚನೆ ನಾವು ಮಾಡೋಕ್ಕಾಗಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ಸತ್ಯ ಇದೆ. ದಕ್ಷಿಣ ಕರ್ನಾಟಕಕ್ಕೆ ನಾವು ಹೋಲಿಕೆಯನ್ನು ಮಾಡಿದಾಗ ಅವ್ರು ಹೇಳಿದ್ದಲ್ಲಿ ಯಾವಾಗಲೂ ಇಲ್ಲಿ ಅತಿವೃಷ್ಟಿಯಿಂದನೇ ಆಗಿರ್ತಕ್ಕಂಥದ್ದು ಅಂತ. ಕೆಲವೊಂದು ಪ್ರದೇಶಕ್ಕೆ ಭಿನ್ನತೆಯನ್ನು ಕಾಣ್ತೀವಿ. ಇದರ ಹೊರತಾಗಿ ಅನಾವೃಷ್ಟಿಯಿಂದ ಯಾವ ರೀತಿಯ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಅಂತ. ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿ. ಇವತ್ತಿನ ವಿಷಯ ಬಹಳ ಅದ್ಭುತ. ರೈತ ಹೆಚ್ಚು ಸಂಕಷ್ಟಕ್ಕೆ ಸಿಲುಕಿದ್ರು. ಒಟ್ಟಿ ಸಂಕಷ್ಟಕ್ಕಂತ ಸಿಲುಕ್ತಾನೆ, ಹೌದು. ಆದ್ರೆ ಅತಿವೃಷ್ಟಿಯಿಂದಲೋ ಅನಾವೃಷ್ಟಿಯಿಂದಲೋ ಅಂತ ಖಂಡಿತವಾಗ್ಲೂ ಇವೆರಡನ್ನು ಹೋಲಿಕೆ ಮಾಡಿದಾಗ ಅನಾವೃಷ್ಟಿಯಿಂದಲೇ ಅತಿ ಹೆಚ್ಚು ಸಂಕಷ್ಟಕ್ಕೊಳಗಾಗೋದು. ಹಿಳೆಗೆ ಮಳೆಯಾಗದೆ ಭೂಮಿ ಬಾಯಿ ತೆರೆದು ಬರಡಾಗುತ್ತಿದೆ. ಹಿಳೆಗೆ ಮಳೆಯಾಗದೆ ಭೂಮಿ ಬಾಯಿ ತೆರೆದು ಬರಡಾಗುತ್ತಿದೆ. ಅನಾವೃಷ್ಟಿ ಅನ್ನದಾತರ ಬದುಕನ್ನು ಕಿತ್ತು ತಿನ್ನುತ್ತಿದೆ. ಅನಾವೃಷ್ಟಿ ಅಂದ್ರೆ ಆ ವಾಡಿಕೆಯಷ್ಟು ಮಳೆ ಆಗದೆ ಇರೋದನ್ನ ನಾವು ಅನಾವೃಷ್ಟಿ ಅಂತ ಕರಿತೀವಿ. ಇದ್ರದ್ದು ಅತಿ ಹೆಚ್ಚು ಸಂಕಷ್ಟ ನಮ್ಮ ಭಾಗಕ್ಕೆ ಬಂದ್ರು ಗೊತ್ತಾಗುತ್ತೆ ಸರ್. 1200 1500 ಅಡಿ ಕೊರೆದ್ರೂ ಸಹಿತವ ನಮ್ಮಲ್ಲಿ ಕೊಳವೆ ಬಾವಿಲಿ ನೀರಿಲ್ಲ. ಕಳೆದ 10 ವರ್ಷದ ಹಿಂದೆ ತೆಂಗು ಬೆಳೆಗಾರರು ಅಂತ ನಮ್ಗೆ ಕರೀತಿದ್ದಂತ ನಾಡು ಅರಸೀಕೆರೆ ಇವತ್ತು ಕುಡಿಯ ನೀರಿಗೆ ಸಮಸ್ಯೆ ಇಲ್ಲ. ತೆಂಗೆಲ್ಲ ಸುಳಿ ಒಣಗಿ ಬಿದ್ದು ಬೀಳ್ತಾ ಇದಾವೆ. ತೋಟ ಯಾರ್ದಾರು ಆಗ್ಲಿ ನೋಡ ಪ್ರತಿಯೊಬ್ಬರ ಕಣ್ಣಂಚಲ್ಲೂ ನೀರು ಬರುತ್ತೆ. ಅದಕ್ಕೆ ಅನಾವೃಷ್ಟಿನೇ ಕಾರಣ. ನೋಡಿ, ಅವರು ತುಂಬಾ ಚೆನ್ನಾಗಿ ಅಂಕಿಅಂಶ ಹೇಳಿರು. 2016 ಬರಗಾಲದಿಂದ ನಮ್ಮ ದೇಶ ತತ್ತರಿಸಿದೆ. 1871ರಿಂದ 2016 ತನಕ ಭಾರತದಲ್ಲಿ 23 ಬರಗಾಲನ ಎದುರಿಸಿದೆ. ಬರಗಾಲ ನಿರ್ವಹಣೆಯಲ್ಲಿ ನಮ್ಮ ದೇಶಕ್ಕೆ 150 ವರ್ಷಗಳ ಇತಿಹಾಸ ಇದೆ. ಪ್ರತಿ ವರ್ಷ ಬೀಜ ಬಿತ್ತಿದ ಪ್ರದೇಶದಲ್ಲಿ 68% ಬರಗಾಲಕ್ಕೆ ತುತ್ತಾಗ್ತಾ ಇದೆ. ಬಿತ್ತಿದ ಬೀಜದಲ್ಲಿ 68%. ಪ್ರತಿ ವರ್ಷ ನಮ್ಮ ದೇಶದಲ್ಲಿ 50 ಕೋಟಿ ಜನ ಬರಗಾಲದಿಂದ ತತ್ತರಿಸ್ತಾ ಇದ್ದಾರೆ. 50 ಕೋಟಿ ಜನ. ಕಳೆದ ಒಂದು ದಶಕದಲ್ಲಿ ನಮ್ಮ ದೇಶದಲ್ಲಿ 220 ಜಿಲ್ಲೆಗಳು 4ಕ್ಕಿಂತ ಹೆಚ್ಚು ಬರಗಾಲಗಳಿಗೆ ಬಲಿಯಾಗಿದ್ದಾವೆ. ದೇಶದಲ್ಲಿ 220 ಜಿಲ್ಲೆಗಳು 4ಕ್ಕಿಂತ 10 ವರ್ಷದಲ್ಲಿ. ಸರ್ಕಾರದ ಅಂಕಿ ಸಂಖ್ಯೆಗಳ ಅನುಸಾರ 1997ರಿಂದ ಈಚೆಗೆ ಬರಪೀಡಿತ ಪ್ರದೇಶದ ವಿಸ್ತೀರ್ಣದಲ್ಲಿ 57% ಹೆಚ್ಚಾಗಿದೆ. ಅನಾವೃಷ್ಟಿ ರೈತರನ್ನ ತಿಂತಾ ಇದೆ. ಇವತ್ತು ಕೃಷಿನ ಜೂಜು ಅಂತ ಕರೀತಾರೆ. ಬಿತ್ತಿ ಆಕಾಶ ನೋಡ್ಕೊಂಡು ರೈತ ಕತ್ತನ್ನ ಒಣಗಿಸ್ಕೊಂಡು ಹೊರತಾಗಿ ಒಂದ್ ಹನಿ ಮಳೆ ಆಗ್ತಾ ಇಲ್ಲ. ಮಾನ್ಸೂನ್ ಮಾರುತಗಳನ್ನ ಜೂಜು ಅಂತ ಎಲ್ಲಿ ಈಗ ಮುಂಗಾರು ಆರಂಭ ಆಗುತ್ತೆ, ಖುಷಿಯಿಂದ ಇವನ್ ಸಾಲ ಸೂಲ ಮಾಡಿ ಬಿತ್ತನೆ ಬೀಜ ಹಾಕ್ತಾನೆ, ಮುಗೀತ್ ಕತೆ. ಸಮಯಕ್ಕೆ ಸರಿಯಾಗಿ ಮಳೆನೇ ಆಗ್ತಾ ಇಲ್ಲ. ಅನಾವೃಷ್ಟಿ ಎಷ್ಟು ಕಾಡ್ತಾ ಇದೆ ಅಂದ್ರೆ ನಮ್ಮ ರೈತನನ್ನ ಜೀವವನ್ನ ಹಿಂಡಿ ಇಬ್ಬರಿಗೆ ಮಾಡಾಕ್ತಾರೆ. ಸರ್, ಸೂರ್ಯಕಾಂತಿ ಕಮರ್ಷಿಯಲ್ ಬೆಳೆ ನಮ್ ಕಡೆ ಬೆಳೆದು 20 ವರ್ಷ ಆಯ್ತು ಸರ್. ಎಲ್ಲೋದು ಸರ್? ಕಮರ್ಷಿಯಲ್ ಕ್ರಾಪ್ ನಮ್ದು, ಕಮರ್ಷಿಯಲ್ ಅಗಸೆ. ಆಮೇಲಿಂದ ನಾನು ನಮ್ಮ ಪ್ರದೇಶದ ಮಾತ್ರ ಮಾತಾಡ್ತೀನಿ. ಹುಳ್ಳಿಕಾಳು ಬೆಳೆಯಕ್ ಆಗ್ತಾ ಇಲ್ಲ ಸರ್. ರಾಗಿ ಒಂದ್ ಬಿಟ್ರೆ ಅದು ಅಂಗದ ಬಂಗದಾಗೆ. ಅದುವೇ ಹಿಂಗಾರಲ್ಲಿ ಯಾವ್ಯಾವಾಗ್ಲೂ ಮಳೆ ಬಂದಿದ್ಕೆ ಆ ಮಳೆಗೆ ಅಡ್ಜಸ್ಟ್ ಆಗ್ಬಿಟ್ಟಾರ ರೈತರಿಗೆ. ಆ ಅನಾವೃಷ್ಟಿ ನಮ್ಮ ಕಮರ್ಷಿಯಲ್ ಕ್ರಾಫ್ಟ್ ಅನ್ನೋ ವಿಷಯನೇ ಇಲ್ಲ. ಇವತ್ತು ಜಮೀನು ಕೃಷಿ ಲಾಭದಾಯಕ ಯಾಕಾಗಿಲ್ಲ ಅಂದ್ರೆ ಮುಂಗಾರ ಕೈ ಸಿಗ್ತಾ ಇಲ್ಲ. ಯಾವ ಬೆಳೆನೂ ಸಹಿತವ ರೈತರಿಗೆ ಆರ್ಥಿಕ ಲಾಭವನ್ನೇ ತಂದು ಕೊಡ್ತಾ ಇಲ್ಲ. ಆಮೇಲೆ ಬಹಳ ಚೆನ್ನಾಗಿ ಹೇಳಿರು, 3 ಸರಿ ಆಯ್ತು ಅಂತ. ನನಗೆ 2005ರಿಂದ ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳ ಹೆಸರು ಹೇಳಲ್ಲ, 5 ವರ್ಷ ಎಂತ ಅದ್ಭುತ ಆಡಳಿತ ಅಂತ ಶುರುವಾಗಿದ್ದ ತಕ್ಷಣ ಬರಗಾಲದ ಮಳೆ ಕೈ ಕೊಟ್ಟಿದ್ರಿಂದ ಇಡೀ ರಾಜ್ಯ ತತ್ತರಿಸ್ತು ಸ್ವಾಮಿ. ಇಡೀ ರಾಜ್ಯ ತತ್ತರಿಸ್ತು. ಅವ್ರ ಪಾಪ ಅವರ ಪ್ಲಾನಿಂಗು ಅವ್ರದ್ದೊಂದು ತುಂಬಾ ದೊಡ್ಡ ಸ್ಲೋಗನ್ ಇತ್ತು. ಆ ಸ್ಲೋಗನ್ ಅನುಷ್ಠಾನ ಆಗ್ಲೇ ಇಲ್ಲ. ಯಾಕೆಂದ್ರೆ ಎಲ್ಲಾ ಅನುದಾನಗಳು ಈ ಬರಪೀಡಿತ ಪ್ರದೇಶಗಳಿಗೆ ಕೊಡಗಾತು. ಮೇವಿನ ಸಮಸ್ಯೆ, ಜಾನುವಾರು ಸಮಸ್ಯೆ. ನಮ್ಮಲ್ಲಿ ಮಳೆಯ ಕೊರತೆ ಎಷ್ಟಾಗ್ತಾ ಇದೆ ಅಂದ್ರೆ ಎಷ್ಟೋ ಭೂಮಿಗಳು ಜಾನುವಾರುಗಳಿಗೆ ನಮ್ಮಲ್ಲಿ ನೋಡಿ, ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 2000 ತೂಕ ಮಾಡಿ ಕೊಟ್ಟಂತದ್ದು ತೂಕ ಮಾಡಿ ಕೊಟ್ಟಿದ್ದು ಕಂಡ್ರಿ. ನಿಮ್ಮ ಆಮೇಲೆ ರೇಷನ್ ಕಾರ್ಡ್ ನಮ್ಮಲ್ಲಿ ಇಷ್ಟೇ ಜಾನುವಾರು ಇದೆ ಅಂತ ಹೋಗ್ಬೇಕು. ಒಂದ್ ಜಾನುವಾರಿಗೆ ಇಷ್ಟು ಗ್ರಾಮು
ನಾವು ನೋಡಿದ್ ಕೇಳಿದ್ದಲ್ಲ, ಇದು ನೋಡಿದ್ದು. ಎಂತ ಪರಿಸ್ಥಿತಿ ಎದುರಿಸ್ತು ಗೊತ್ತಾ? ಈ ವರ್ಷದ ವಿಚಾರ ಇಟ್ಕೊಂಡು ದಯಮಾಡಿ ಮಾತಾಡಬೇಡಿ. ನಮಗೆ ಮಳೆಯ ಕೊರತೆ ಎಷ್ಟಾಗ್ತಾ ಇದೆ. ಎಂತೆಂತ ಪಣ್ತ ಇಟ್ಕೊಂತಿದ್ದು ನಾವು. ಪಣ್ತಗಳು ಹೋಗ್ಲಿ, ಉಣ್ಣೋದಕ್ಕೆ ಗತಿ ಇಲ್ದಂಗೆ ಆಗ್ಬಿಡ್ತು. ಬಹಳ ಕಷ್ಟನ ಎದುರಿಸಿದ್ದಾರೆ. ಮಳೆಯ ಕೊರತೆ ನಮ್ಮ ರೈತರನ್ನ ಹಿಂಡುತ್ತಾ ಇದೆ. ಮಳೆಯ ಕೊರತೆನೆ ರೈತರ ಸಂಕಷ್ಟ. ಯಾಕೆಂದ್ರೆ ಸರ್, ಅವನು ಎಲ್ಲ ಸಾಲ ಸೂಲ ಮಾಡಿಬಿಟ್ಟು ಒಂದು ಮಳೆ ಎರಡು ಮಳೆ ಆಗ್ಬಿಡುತ್ತೆ. ಅವನು ಕೃಷಿ ಚಟುವಟಿಕೆಗಳು ಆರಂಭ ಆಗುತ್ತೆ. ಆರಂಭ ಆದ ತಕ್ಷಣ ಕೈ ಕೊಟ್ಬಿಡುತ್ತೆ. ಮತ್ತೆ ಬರ್ತೀನಿ ಸರ್. ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನು ಹೇಳಿದ್ರು ಪ್ರಸನ್ನ ಸರ್ ಹೇಳ್ತಾ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಬರಗಾಲವನ್ನು ಹೆಂಗೆ ಎದುರಿಸಿದ್ದೀವಿ ಅಂತ ಬಹುಶಃ ನಾನು ನೋಡಿದ್ದೀನಿ. ನಾನು ಆ ಒಂದು ಕಾಲಘಟ್ಟದಲ್ಲಿ ಊರಲ್ಲಿ ಇದ್ದೆ. ಆ ಮೇವಿಗಾಗಿ ಒಂದು ಕುಟುಂಬಕ್ಕೆ ಇಷ್ಟೇ ಅಂತ ಮೇವು ಕೊಡ್ತಾ ಇದ್ರು. ಮೇವು ಬ್ಯಾಂಕು, ಮೇವು ಬ್ಯಾಂಕು ಅಲ್ಲಿಗೆ ಹೋಗಿ ತರಬೇಕಾಯ್ತು, ಬಂಡಿ ಕಟ್ಕೊಂಡು ಹೋಗಿ ಅದು ಒಣ ಹುಲ್ ತರ್ತಾ ಇದ್ರು. ಅದು ಆಪು ಮತ್ತೆ ಅದು ಹೆಂಗಿರೋದು ಅಂದ್ರೆ ಸ್ವಲ್ಪ ಬೂಸ್ಲು ಬಂದಂಗ ಆಗಿರೋದು. ಅದನ್ನು ಸ್ವಲ್ಪ ಮೂಸ್ ನೋಡಿ ಇಲ್ಲ ದನಗಳು. ಅಂತ ಒಂದು ಪರಿಸ್ಥಿತಿಯನ್ನು ನಾನು ಕಣ್ಣಾರ ನೋಡಿದ್ದೀನಿ. ಅಂತ ಒಂದು ಬರಗಾಲ ಅವಾಗ ಇತ್ತು, ನಿಜ ಅದು. ಮತ್ತೆ ಇದರ ಹೊರತಾಗಿ ನಾನು ಅಂತೀನಿ, ವಿಭಿನ್ನವಾದಂತ ಒಂದು ಪ್ರದೇಶಗಳನ್ನ ಒಳಗೊಂಡಂತದ್ದು ನಾವು ದೇಶ ರಾಜ್ಯಕ್ಕೆ ಬಂದಾಗ ಅತಿವೃಷ್ಟಿಯಿಂದನೂ ಸಹ ರೈತರು ತತ್ತರಿಸಿದ್ದಾರೆ, ಅನಾವೃಷ್ಟಿಯಿಂದ ತತ್ತರಿಸಿದ್ರು ಅನ್ನೋದಕ್ಕೂ ಸಾಕಷ್ಟು ಉದಾಹರಣೆ ಕೊಟ್ಟರು. ಮತ್ತೆ ECBಗಳನ್ನ ಅವರೆಲ್ಲ ಅದಕ್ಕೆ ಮುಖ್ಯವಾದ ಅಂಶಗಳನ್ನು ಸಹ ಉಲ್ಲೇಖವನ್ನ ಮಾಡಿದ್ರು. ಮತ್ತೆ ಹಸಿನ ಮೇಡಮ್, ಪ್ರಸನ್ನ ಸರ್ ವಾದಕ್ಕೆ ನಿಮ್ಮ ಪ್ರತಿವಾದ ಏನು? ಸರ್ ಹೇಳಿದ್ರು, ಅನಾವೃಷ್ಟಿಯಿಂದನೇ ಎಷ್ಟೆಲ್ಲ ಸಂಕಷ್ಟಗಳು ನಾವು ಎದುರಿಸ್ತಿದ್ದೀವಿ ಅಂತ. ಅವ್ರ ಮಾತಿಗೆ ನಾನು ಒಂದಿಷ್ಟು ಹೇಳಕ್ಕೆ ಬಯಸ್ತೀನಿ. ಏನಂತಂದ್ರೆ, ಅನಾವೃಷ್ಟಿಯಿಂದ ಏನೇ ಸಮಸ್ಯೆಗಳನ್ನ ನೀವು ಎದುರಿಸಿದ್ರು, ಇವತ್ತು ಅತಿವೃಷ್ಟಿಯಿಂದ ಆಗ್ತಿರುವಂತಹ ಸಮಸ್ಯೆಗಳಿಗೆ ಅದು ಬೀಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂತಂದ್ರೆ ಅಟ್ಲೀಸ್ಟ್ ನಿಮಗೆ ಮೇವು ಇದೆ ಅಂತ ಮೇವು ಬ್ಯಾಂಕ್ ಆದ್ರೂ ಕೊಟ್ರು. ಆದ್ರೆ ಇವತ್ತು ಅತಿವೃಷ್ಟಿಯಿಂದ ಆಗ್ತಿರೋದು ಕೊಚ್ಚೆ ಹೋಗ್ತಿದೆಯಲ್ಲ, ಯಾವ ಬ್ಯಾಂಕ್ ಇಟ್ಕೊಳಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅತಿವೃಷ್ಟಿ ಜಾಸ್ತಿ ಆಗ್ತಿದೆ ನೋಡಿ. ಭತ್ತ ಬೆಳ್ಕೊಳ್ಳಿ, ಮಳೆ ಜಾಸ್ತಿ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅಂದ್ರೆ ಸರ್ ಏನಂದ್ರೆ, ಬರೀ ಮಳೆ ಬಂದ ತಕ್ಷಣ ಭತ್ತ ಬೆಳೆಯಕ್ಕೆ ಅದ್ಯಾವುದೋ ಒಂದು ಯೋಜನಾ ಆಯೋಗದ ತರ ಮಾತಾಯ್ತು. ಯೋಜನಾ ಆಯೋಗದ ಅಧ್ಯಕ್ಷರು ಗಾಡಿಯಲ್ಲಿ ಹೋಗ್ತಿದ್ರಂತೆ, ಮೇಲ್ ನೋಡ್ಕೊಂಡು ವಾಟ್ ಎ ರೈಸ್ ಟ್ರೀ ಇಟ್ ಈಸ್ ಅಂತಿದ್ರಂತೆ. ರೈಸು ಇದು ಹುಲ್ಲಲ್ಲಿ ಬೆಳೆಯತ್ತಂತ ಯೋಜನಾ ಆಯೋಗದವರಿಗೆ ಗೊತ್ತೇ ಇಲ್ಲ. ಮರ ನೋಡ್ಕೊಂಡು ವಾಟ್ ಎ ರೈಸ್ ಟ್ರೀ ಇಟ್ ಈಸ್ ಅಂತ ಹೇಳ್ತಿದ್ರಂತ. ಹಂಗಾಯ್ತು ಅವ್ರು ಹೇಳೋದು. ಭತ್ತ ಮಳೆ ಬಂತು ಅಂದ ತಕ್ಷಣ ಭತ್ತ ಬೆಳೆಯಕ್ಕೆ ಕಾಯ್ಕೊಂಡು ಕೂತಿರ್ತಾರ? ಆಯಾಯ ವಾತಾವರಣದಲ್ಲಿ ಯಾವ ಬೆಳೆ ಎಲ್ಲ ಊರಲ್ಲಿ ಗದ್ದೆಗಳು ಇರ್ತವೆ, ಎಲ್ಲ ಊರಲ್ಲಿ ಕೆರೆಗಳು ಇರ್ತವೆ. ಸಾರ್ವತ್ರಿಕ ಬೆಳೆ. ನಾವು ಹೋಗಿ ಕೋಡಿಗೆ ಇದು ಹಾಕ್ಬೇಕಲ್ಲಿ, ಮಳೆ ಬರ್ತಿದೆ ಅಂತ ಕಾತ್ಕೊಂಡು ಸಿಮೆಂಟ್ ಚೀಲ ಇಟ್ಕೊಂಡು ಕಾಯ್ತಿರ್ಬೇಕು. ನೀವ್ ಹೇಳೋ ಕತೆ ಆದ್ರೆ ಅತಿವೃಷ್ಟಿಯಿಂದ ಅನಾವೃಷ್ಟಿಯಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಾಯ್ತು ಅಂತ ಹೇಳಿದ್ರು. ಅದ್ರದ್ದು 2 ಪಟ್ಟು ಸಮಸ್ಯೆಗಳು ಅತಿವೃಷ್ಟಿಯಿಂದ ಆಗಿದೆ. ಇವತ್ತು ನಾವು ಕಲ್ಯಾಣ ಕರ್ನಾಟಕದಂತ ಭಾಗಗಳಲ್ಲಿ ದ್ವಿದಳ ಧಾನ್ಯಗಳು ಅಂತ ಏನ್ ಬೆಳಿತಿದ್ವಿ, ಅಲ್ಲಿ ಬೆಳೀತಿರುವಂತ ಬೇಳೆಕಾಳುಗಳು ಯಾವುದನ್ನು ಇವತ್ತು ಅಲ್ಲಿ ಹೆಸರಿಲ್ದಂಗೆ ಆಗೋಗಿದೆ. ಕಳೆದ 5 ವರ್ಷದ್ದು ನಾವು ಏನು ಅತಿವೃಷ್ಟಿಯಿಂದ ಆಗ್ತಿರೋದು, ಸಾಮಾನ್ಯವಾಗಿ ಮಳೆ ರೈತ ಬೆಳೆಯಕ್ಕೆ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಇದು ಮುಗಿಯತ್ತೆ. ಮಳೆ ಎಲ್ಲ ನಿಂತು ಅಕ್ಟೋಬರಿಂದ ಎಲ್ಲ ಬೆಳೆಗಳ ಬಿತ್ತನೆ ಎಲ್ಲ ಸೆಪ್ಟೆಂಬರ್ಗೆ ಪ್ರಾರಂಭ ಮಾಡ್ತಾರೆ. ಅಕ್ಟೋಬರ್ ಅಷ್ಟೊತ್ತಿಗೆ ಎಲ್ಲ ಸಾಮಾನ್ಯ ಬೆಳೆಗಳು ಬಂದು ನಿಲ್ಲತ್ತೆ. ಡಿಸೆಂಬರ್ ಅಷ್ಟೊತ್ತಿಗೆ 1ನೇ ಕೊಯ್ಲು ಈ ತರ ಎಲ್ಲ ಪ್ರಾರಂಭ ಆಗತ್ತೆ. ಆದ್ರೆ ಎಲ್ಲ ಡಿಸೆಂಬರಿಗೆ ಬರುತ್ತೆ. ಆದ್ರೆ ಇತ್ತೀಚೆಗೆ ಇನ್ನೂ ಉಳಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಅತಿವೃಷ್ಟಿ, ಇನ್ನೂ ಮಳೆ ಸುರಿತಾ ಇದೆ. ಗುಡುಗು ಮಿಂಚು ಶುರುವಾಗಿ ಬಂತು ಮಳೆ ಅಂತಂದ್ರೆ ಅಷ್ಟು ಕೋಡಿ. 15 ವರ್ಷ ನಾವು ನೋಡಿದಾಗೆ ಸರ್, 15 ವರ್ಷಕ್ಕೆ ಇತ್ತೀಚೆಗೆ ಈಗ ಬರ್ತಿರುವಂತ ಕಳೆದ 4 ವರ್ಷಗಳಿಂದ ಎಡೆಬಿಡದೆ ಸುರಿತಿರುವಂತ, ಅಂದ್ರೆ ಜನರಲೈಸ್ ಆಗಿ ನಾವು ಹೇಳೋದಾದ್ರೆ ಒಂದೇ ಕಡೆ ಸುರಿತಿದೆ ಅಂತಲ್ಲ, ಆದ್ರೆ ಅತಿವೃಷ್ಟಿ ಇಡೀ ದೇಶಾದ್ಯಂತ ಆಗ್ತಿದೆ. ಅದರಲ್ಲೂ ಕರ್ನಾಟಕದಲ್ಲಿ ನಾವು ಕಳೆದ 5 ವರ್ಷದ ಅಂಕಿಅಂಶವನ್ನ ನೋಡಿದಾಗ 2016-17ರಲ್ಲಿ ಇಡೀ ಕೊಡಗು ಪ್ರಕೃತಿ ವಿಕೋಪಕ್ಕೆ ನಲುಗಿ ಅಲ್ಲಿ ಏನು ಇಲ್ದಂಗೆ ಹೆಸರು ಇಲ್ದಂಗೆ ಆಗಿತ್ತು. 2018ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಬಿದ್ದಂತಹ ಭೀಕರ ರಣಮಳೆಗೆ 7 ಪಂಚಾಯತ್ ವ್ಯಾಪ್ತಿಯ 36 ಹಳ್ಳಿಗಳು ಭೂಕುಸಿತ ಉಂಟಾಗಿ ಅಲ್ಲಿ ತೊಂದರೆಗೊಳಪಡ್ತು. ಇನ್ನು ಆ ಥರದ್ದು ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ 2019ರ ರೌದ್ರ ವಾತಾರದ ಮಳೆ ಅಂತ ಹೇಳಿ ಟಿವಿಲೆಲ್ಲ ಹೇಳ್ತಿದ್ರು. ಆ ಮಳೆಗೆ ಬಂದಂತಹ ಸಂಕಷ್ಟ, ಅದರಲ್ಲೂ 2020ರ ಅತಿವೃಷ್ಟಿಗೆ ಹಾನಿಯಾದಂತಹ ಒಂದು ಅಂಕಿಅಂಶವನ್ನು ನಾವು ನೋಡಿದ್ರೆ
48.367 ಮಳೆಗಳು ಹಾನಿಯಾದವು. ಎಷ್ಟೊಂದು ಹೆದ್ದಾರಿಗಳು ಕೊಚ್ಕೊಂಡು ಹೋಯಿತು. 4,549,00,000 ಕೋಟಿ ನಷ್ಟ ಉಂಟಾಗಿತ್ತು ಆಗ 2020ಕ್ಕೆ. ಇನ್ನು ನಾವು ಅದೇ ಥರದ ಅಂಕಿಅಂಶಗಳನ್ನು ನೋಡಿದಾಗ ಅತಿವೃಷ್ಟಿಯಿಂದ ಹಾನಿಗೊಳಗಾಗ್ತಿರುವಂತಹ ನಾವು ರೈತರ ಬದುಕು, ಜೀವನ, ಬೆಳೆಗಳು ಅದೆಲ್ಲದ್ರ ಜೊತೆಗೆ ರೈತರು ಏನು ಬೆಳಿಬೇಕು ಅಂತಿದ್ರು ಅದ್ರ ಜೊತೆಗೆ ಇಡೀ ಅವರ ಕುಟುಂಬಗಳು ಕೂಡ ಮುಳುಗಿ ಹೋಗ್ತಿರುವಂಥದ್ದನ್ನು, ಎಷ್ಟೋ ನದಿಗಳು ಪ್ರವಾಹ ಬಂತು, ಪ್ರವಾಹದಿಂದ ಎಷ್ಟೋ ಹಳ್ಳಿಗಳು ಮುಳುಗಡೆ ಆದಂತಹ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಜುಲೈ 12ರ ಒಂದು ವರದಿ ಏನಂತಂದರೆ 12,319.30 ಕೋಟಿಯಷ್ಟು ನಷ್ಟ ನಮಗೆ ಅತಿವೃಷ್ಟಿಯಿಂದ ಆಗಿದೆ ಅಂಥೇಳಿ. ಇದರಲ್ಲಿ ರೈತರು, ಅವರು ಜಾನುವಾರುಗಳು, ಬೆಳೆ, ಹಾಗೆ ಮನೆ ಕುಸಿತ ಸೇರಿ 7,381.45 ಕೋಟಿ ನಷ್ಟ ಆಗಿದೆ. ಮತ್ತು ಎಷ್ಟೊಂದು ಸೇತುವೆಗಳು, ಎಷ್ಟೊಂದು ರಸ್ತೆಗಳು, ಇದೆಲ್ಲದೂ ಕೂಡ ಅತಿವೃಷ್ಟಿಯಿಂದ ಆಗ್ತಿರುವಂತಹ ಅಂಕಿಅಂಶಗಳು. ಕೆಲವೊಂದು ಒಳ್ಳೆಯ ಅಂಶಗಳನ್ನು ಹೇಳಿದ್ರಿ. ಇತ್ತೀಚಿನ ಮಾಧ್ಯಮಗಳಲ್ಲಿ ನಾವು ನೋಡಿದಂಥದ್ದು ಎಷ್ಟೋ ರಸ್ತೆಗಳು ಮುಳುಗಡೆ ಆಗಿಬಿಟ್ಟು ಸಂಪರ್ಕವನ್ನೇ ಕಟ್ ಮಾಡಿ ಹಾಕಿದ್ದು, ಊರುಗಳ ನಡುವೆ ಸಂಪರ್ಕವನ್ನು ಬಂದ್ ಮಾಡಿ ಹಾಕಿದ್ದು. ಮತ್ತು ಇವ್ರು ಹೇಳಿದಂಗೆ ಅನೇಕ ಜಮೀನುಗಳು ಮುಳುಗಡೆಯಾಗಿ ಅದು ಕೊಳೆತು ಹೋಗಿದೆ, ಆ ಒಂದು ಪೈರೇ ಕೊಳೆತು ಹೋಗಿದೆ. ಮತ್ತು ಆ ರೈತ ಆ ಜಮೀನೊಳಗೆ ಹೋಗಂಗಿಲ್ಲ, ಆ ಮಟ್ಟಕ್ಕೂ ಸಹ ಆಗಿದೆ. ಈ ರೀತಿ ಅತಿವೃಷ್ಟಿಯಿಂದನೇ ಇವತ್ತು ಹೆಚ್ಚು ರೈತ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾನೆ ಅನ್ನುವ ನಿಟ್ಟಿನಲ್ಲಿ ಅಸಿನ್ ಅವರು ವಾದ ಮಾಡಿದರೆ, ಇದಕ್ಕೆ ಮತ್ತೆ ಪ್ರತಿವಾದವಾಗಿ ಲತಾಮಣಿಯವರು ನೀವೇನು ಹೇಳ್ತೀರಿ? ಅನಾವೃಷ್ಟಿನೇ ಪ್ರಮುಖವಾಗಿ ಕಾರಣ ಅಂತ. ಹೌದು, ಅದನ್ನ ಪ್ರಕಾಶ್ ಸರ್ ಅವರೇ ಹೇಳ್ಬಿಟ್ರು. ಹೌದು ಮೇಡಮ್ ಅವರು ಮಾತಾಡ್ತಾ ಇರೋದನ್ನ ಒಪ್ಕೊಳ್ಳೋ ಅಂಥದ್ದೇ. ಯಾಕೆ ಅಂದರೆ ಅನಾವೃಷ್ಟಿ ಆಗಿರೋದು ಎಲ್ಲೋ ಬೆರಳೆಣಿಕೆಯಷ್ಟು ಸಮಯದಲ್ಲಿ ಅಷ್ಟೇ, ಅಂದರೆ ಯಾವುದೋ ಒಂದೊಂದು ಕಾಲಘಟ್ಟದಲ್ಲಿ ಮಾತ್ರ ಅದಾಗಿದೆ. ಆದರೆ ಪ್ರಸ್ತುತದಲ್ಲಿ ನೋಡಿ ಎಷ್ಟೆಲ್ಲ ಅತಿವೃಷ್ಟಿ ಆಗ್ತಾ ಇದೆ, ನಮ್ಮ ಜನ ಎಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತಿನ ಚರ್ಚಾ ವಿಷಯ ಏನು ಅನ್ನೋದನ್ನ ಸ್ವಲ್ಪ ಗಮನಿಸಿ ನೋಡಬೇಕಾಗತ್ತೆ. ರೈತರು ಸಂಕಷ್ಟಕ್ಕೆ ಸಿಲುಕೋತು ಅತಿವೃಷ್ಟಿಯಿಂದನ ಅಥವಾ ಅನಾವೃಷ್ಟಿಯಿಂದನ ಅಂತ ಅಷ್ಟೇ, ಪ್ರಸ್ತುತ ಅಂತ ಅಲ್ಲಿ ಸೇರಿಸಿಲ್ಲ. ಸೊ ಅಲ್ಲಿ ಅತಿವೃಷ್ಟಿ ಆಗೋದ್ರಿಂದ ಅಲ್ಲಿ ಹೆಚ್ಚು ಸಂಕಷ್ಟಕ್ಕೆ ಸಿಲುಕ್ತಾನ ಅಥವಾ ಅನಾವೃಷ್ಟಿ ಆಗೋದ್ರಿಂದ ಹೆಚ್ಚು ಸಂಕಷ್ಟಕ್ಕೆ ಸಿಲುಕ್ತಾನ, ಯಾವುದು ಆದ್ರೆ ಅನ್ನೋ ಒಂದು ಪ್ರಶ್ನೆ ಅಲ್ಲಿ ಉದ್ಭವ ಆಗುತ್ತೆ. ಹಾಗಾಗಿ ಅವರೇ ಮಾತಾಡ್ತಾ ಹೇಳಿದ್ರು, ಮರುಭೂಮಿ, ತಾರ್ ಮರುಭೂಮಿ, ಸಾರ ಮರುಭೂಮಿ, ಅಲ್ಲೆಲ್ಲ ಬೆಳೆನೇ ಬೆಳೆಯಕ್ಕಾಗಲ್ಲ ಬಿಡಿ, ಯಾಕೆ ಅಂದ್ರೆ ಅಲ್ಲಿ ಅದೆಲ್ಲ ಮರುಭೂಮಿ ಅಂತ ಹೇಳಿದ್ರು. ಆಗ್ತಾ ಇಲ್ಲ, ಬೆಳೆ ಬೆಳೆಯಕ್ಕೆ ಆಗೋದಿಲ್ಲ, ಅದು ಮರುಭೂಮಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಅವರು. ಆ ಪದನೇ ಸ್ವಾಮಿ ಇಲ್ಲಿ ಅನಾವೃಷ್ಟಿ ಆದಾಗ ಬರೋ ಅಂಥದ್ದು. ಪ್ರತಿಯೊಂದು ಜಮೀನಲ್ಲಿ ಇರೋ ಅಂಥ ಭೂಮಿ, ಫಲವತ್ತಾದ ಭೂಮಿ ಅನಾವೃಷ್ಟಿಯಿಂದ ಮರುಭೂಮಿ ಆದಂಗೆ ಆಗೋಗ್ಬಿಡುತ್ತೆ, ಬರಡಾಗಿ ಹೋಗ್ಬಿಡುತ್ತೆ. ಮರುಭೂಮಿ ಮತ್ತೆ ಸಹರಾ ಮರುಭೂಮಿಯನ್ನ ನೀವು ಇದಕ್ಕೆ ಕಂಪೇರ್ ಮಾಡಿ ಅಲ್ಲಲ್ಲ ಹೇಳಿದ್ದು ಮರುಭೂಮಿ, ಅದನ್ನೇ ಹೇಳಿದ್ದು. ಆ ಒಂದು ಹೋಲಿಕೆ ಇಲ್ಲ ಆಗತ್ತೆ, ಆ ಹೋಲಿಕೆ ಕೊಡ್ತಾ ಇದ್ದೀನಿ. ಆ ರೀತಿ ಅಂದ್ರೆ ಆ ಭೂಮಿ ಹೇಗೆ ಬೆಳೆ ಬೆಳೀಲಿಕ್ಕೆ ಯೋಗ್ಯ ಆಗಿರೋದಿಲ್ವೋ ಆ ಒಂದು ಸ್ಥಿತಿಗೆ ಇಲ್ಲಿಯ ಫಲವತ್ತಾದ ಭೂಮಿ ಬಂದಿರುತ್ತೆ. ಯಾವ ಒಂದು ಕಾರಣದಿಂದ ಅಂದ್ರೆ ಅನಾವೃಷ್ಟಿಯ ಕಾರಣದಿಂದ. ಆಗ್ಲೇ ಇದಕ್ಕೆ ಈ ಮನುಷ್ಯರು ಬದುಕಬೇಕು ಅಂದ್ರೆ ಮೂಲಭೂತ ವಸ್ತುಗಳು ಇಂತಿಷ್ಟು ಬೇಕಿರುತ್ತೆ. ಅದರಲ್ಲಿ ಮೊದಲನೇ ಸ್ಥಾನ ಗಾಳಿಗೆ ಕೊಡ್ತೀವಿ ನಾವು, ಎರಡನೇ ಸ್ಥಾನ ನೀರಿಗೆ ಕೊಡ್ತೀವಿ, ಮೂರನೇ ಸ್ಥಾನ ಆಹಾರಕ್ಕೆ ಕೊಡ್ತೀವಿ, ನಾಲ್ಕನೇ ಸ್ಥಾನವನ್ನ ವಸ್ತ್ರಕ್ಕೆ ಕೊಡ್ತೀವಿ, ಐದನೇ ಸ್ಥಾನವನ್ನ ಮನೆಗೆ ಕೊಡ್ತೀವಿ. ಈ 5 ಮೂಲಭೂತ ವಸ್ತುಗಳು ಇದ್ದಾಗ ಮನುಷ್ಯ ಹೇಗಾದ್ರೂ ಬದುಕಿ ಬಿಡಬಹುದು ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಆ ಒಂದು ವಸ್ತುಗಳನ್ನ ಸೂಚಿಸಿದ್ದಾರೆ. ಅದರಲ್ಲಿ ಈ ಗಾಳಿ, ನೀರು ಅನ್ನೋದು ಏನಿದೆ ಅತಿವೃಷ್ಟಿ ಆದಾಗ್ಲೂ ಕೂಡ ಸಿಗುತ್ತೆ. ಅತಿವೃಷ್ಟಿ ಆದಾಗ್ಲೂ ಕೂಡ ಆ ಗಾಳಿ ನೀರು ಅನ್ನೋದು ಸಿಕ್ಕಿ ಆ ಒಂದು ದಿನಕ್ಕೆ ಸಾಯೋನು 1 ವಾರ 1 ತಿಂಗಳು ಬದುಕುವಷ್ಟು ಚಾನ್ಸಸ್ ಇರುತ್ತೆ. ಅದೇ ಅನಾವೃಷ್ಟಿ ಆದಾಗ, ಆ ಬೇಗೆಗೆ ಬರಡಾದಾಗ ಕೇವಲ ಭೂಮಿ ಅಷ್ಟೇ ಹಾಳಾಗೋದಿಲ್ಲ, ಗಿಡ ಮರಗಳೆಲ್ಲ ಒಣಗಿ ಉದುರಿ ಬೆಂಡಾಗಿ ಹೋಗ್ಬಿಡುತ್ತೆ. ಆಗ ಎಲ್ಲಿ ಸಿಗುತ್ತೆ ನಮ್ಮ ಮೂಲಭೂತ ವಸ್ತು, ಅಗತ್ಯ ವಸ್ತುಗಳಲ್ಲಿ ಮೊದಲನೇ ವಸ್ತುನೇ ಸಿಕ್ಕಿಲ್ಲ ಅಂದಾಗ 1 ಗಂಟೆ ಬದುಕೋದಿಕ್ಕೂ ಅವಕಾಶ ಮಾಡಿಕೊಡಲ್ಲ ಅನಾವೃಷ್ಟಿ ಅಂದಾಗ. ಅನಾವೃಷ್ಟಿಯಲ್ಲಿ ಹೆಚ್ಚು ಸಂಕಷ್ಟಕ್ಕೆ ಸಿಲುಕುತ್ತಾ, ಹೌದು, ಧಕ್ಕೆ ಆಗುತ್ತೆ. ಹೌದು,
ಹಾಗೆ ಆ, ಒಂದು ಅದಕ್ಕೊಂದು ನಿದರ್ಶನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಕೇದಾರಲಿಂಗ ಅಂತ ಅನ್ಸತ್ತೆ, ಮರ್ತಿದ್ದೀನಿ ನಾನು. ಅಲ್ಲಿ ಒಮ್ಮೆ ಹೀಗೆ ಯಾತ್ರಿಕರು ಹೋದಂಥ ಸಂದರ್ಭದಲ್ಲಿ ತುಂಬ ಮಳೆ ಬಂದ್ಬಿಟ್ಟಿರುತ್ತೆ. ಆ ಮಳೆ ಬಂದಂತಹ ಸಂದರ್ಭದಲ್ಲಿ ಆ ಕಡಿದಾದಂತಹ ಪ್ರದೇಶದಲ್ಲಿ ಹೋಗಲಿಕ್ಕೆ ಸಾಧ್ಯವಾಗದಂತಹ ಒಂದು ಸ್ಥಿತಿ ನಿರ್ಮಾಣ ಆದಾಗ ಆ ಬಂಡೆಗಳ ಮಧ್ಯೆ ಎಲ್ಲ ಬಚ್ಚಿಟ್ಕೊಂಡಿರ್ತಾರೆ. ಅಂದರೆ ಆ ಮಳೆಯಿಂದ ಸಂರಕ್ಷಣೆ ಪಡೀಲಿಕ್ಕೋಸ್ಕರ ಎಲ್ಲ ಒಂದೊಂದು ಆಶ್ರಯವನ್ನು ಹುಡುಕೊಂಡಿರ್ತಾರೆ ಆ ಬಂಡೆಗಳ ಕೆಳಗಡೆ. ಅಲ್ಲಿ ಒಬ್ಳು ತಾಯಿ ಒಂದು ಎಳೆ ಮಗುವನ್ನ ಎತ್ಕೊಂಡು ದರ್ಶನಕ್ಕೆ ಹೋದಂಥ ಒಂದು ತಾಯಿ ಆ ಮಳೆಯಿಂದ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋದ್ರ ಜೊತೆಗೆ ತನ್ನ ಮಗುನ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವಳು ಒಂದು ಬಂಡೆ ಕೆಳಗಡೆ ಕೂತಿರ್ತಾಳೆ. ದಿನಗಟ್ಟಲೆ ಸುರಿತಾನೇ ಇರುತ್ತೆ ಮಳೆ. ದಿನಗಟ್ಟಲೆ ಸುರಿತಾ 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 ಇರಬೇಕಾದ್ರೆ ಆ ಮಗುಗೆ ಆ ತಾಯಿ ಯಾವ ರೀತಿ ಹಾಲು ಉಣಿಸ್ಬೇಕು, ಎಲ್ಲಿ ಅವಳು ಹಾಲು ಉಣಿಸ್ಬೇಕು ಅಂತ ಅವಳು ಯೋಚನೆ ಮಾಡ್ತಾ ಇರಬೇಕಾದ್ರೆ ಆ ಬಂಡೆಗಳ ಮಧ್ಯೆ ಚಿಗುರೊಡೆದಂತಹ ಎಲೆಗಳು ಏನಿರುತ್ತೆ, ಹಸಿರು ಎಲೆಗಳು, ಆ ಎಲೆಗಳನ್ನ ಕಿತ್ತು ಕಿತ್ತು ತಿಂತಾ ಇರ್ತಾಳಂತೆ. ಯಾಕೆಂದ್ರೆ ತಾನೇನಾದ್ರೂ ತಿಂದ್ರೆ ಆ ಮಗುಗೆ ಹಾಲು ಉಣಿಸ್ಲಿಕ್ಕೆ ನನಗೆ ಶಕ್ತಿ ಬರುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಅವಳು ಆ ಬಂಡೆಗಳ ಮಧ್ಯೆ ಚಿಗುರಿದಂತಹ ಹಸಿರು ಎಲೆಗಳನ್ನ ಕಿತ್ತು ತಿಂದ್ಬಿಟ್ಟು ಆ ಮಗುಗೆ ಹಾಲು ಉಣಿಸ್ತಾ ಇಲ್ಲಂತೆ. ಹೀಗೆ ಅತಿವೃಷ್ಟಿ ಆದಾಗ ಯಾವುದೋ ಒಂದು ನಿಟ್ಟಿನಲ್ಲಿ ರೈತ ತನ್ನ ಜೀವವನ್ನ ಮಾರ್ಗಗಳು ಸಿಗ್ತವೆ, ಪರ್ಯಾಯವಾಗಿ ಹಲವಾರು ಮಾರ್ಗಗಳು ಸಿಗ್ತವೆ. ಆದ್ರೆ ಯಾವುದನ್ನು ಚಿಗುರಿಸೋದಕ್ಕೇನೆ ಅವಕಾಶ ಇಲ್ಲದೆ ಇರುವಂತಹ ಅನಾವೃಷ್ಟಿ ಕಾಲದಲ್ಲಿ ಯಾವ ಒಂದು ಬದುಕಿನ ಭರವಸೆಯನ್ನ ಇಟ್ಕೋತಾನೆ ರೈತ? ಈಗಿರುವಾಗ ಅತಿವೃಷ್ಟಿಗೆ ಹೋಲಿಕೆ ಮಾಡಿದಾಗ ಅನಾವೃಷ್ಟಿಯಲ್ಲಿ ಕೇವಲ ರೈತನಿಗಷ್ಟೇ ಅಲ್ಲ, ಪ್ರತಿಯೊಂದು ಪ್ರಾಣಿ ಚರಾಚರ ಮನುಷ್ಯ ಏನಿದೆ ಈ ಭೂಮಿ ಮೇಲೆ ವಾಸಿಸುವಂತ ಪ್ರತಿಯೊಂದು ಜೀವಿಗೂ ಕೂಡ ಅದು ಮಾರಕವಾಗಿರುತ್ತೆ. ಹಾಗಾಗಿ ಅತಿವೃಷ್ಟಿಗಿಂತಲೂ ಅನಾವೃಷ್ಟಿಯೇ ಇಲ್ಲಿ ಹೆಚ್ಚು ಸಂಕಷ್ಟಕ್ಕೆ ಸಿಲುಕುವಂಥದ್ದು ಅಂತ ನನ್ನ ಒಂದು ವಾದ ಸರ್. ಒಳ್ಳೆಯ ಅಂಶಗಳನ್ನು ಹೇಳಿದರು. ನೋಡಿ, ಅವ್ರು ಹೇಳಿದರು ಅತಿವೃಷ್ಟಿ ಆದಾಗ ಅಟ್ಲೀಸ್ಟ್ ನಮಗೆ ಶಾರ್ಟ್ ಟೈಮು ಬೆಳೆಗಳನ್ನೇ ಬೆಳೀಲಿಕ್ಕೆ ಆಗದೇ ಇದ್ದಂಥ ಒಂದು ಸಂದರ್ಭದಲ್ಲಿ ದೀರ್ಘಕಾಲದ ಏನು ಅವಧಿಯ ಬೆಳೆಗಳು ಇದ್ದಾವೆ, ಬಹುವಾರ್ಷಿಕ ಬೆಳೆಗಳಿದ್ದಾವೆ, ಅವುಗಳನ್ನು ನಾವು ಬೆಳಿಬಹುದು. ಅವರ ಒಂದು ಮಾತುಗಳಲ್ಲಿ ನಾವು ನೋಡೋದಾದರೆ ಯಾವುದು ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಹಣ್ಣಿನ ಮರಗಳಿರ್ಬೋದು, ಇವುಗಳನ್ನು ನಾವು ಬಹುವಾರ್ಷಿಕ ಬೆಳೆಗಳನ್ನು ಅತಿವೃಷ್ಟಿ ಆದಾಗೂ ಸಹ ಅವಕ್ಕೆ ಏನು ಧಕ್ಕೆ ಆಗಲ್ಲ. ಮಾಮೂಲಿ ಬೆಳೆಗಳಿಗೆ, ವಾರ್ಷಿಕ ಬೆಳೆಗಳಿಗೆ, ಅರ್ಧವಾರ್ಷಿಕ ಬೆಳೆಗಳಿಗೆ ಧಕ್ಕೆ ಆಗುತ್ತೆ. ಅತಿವೃಷ್ಟಿ ಆದಾಗ ಮನುಷ್ಯ ಬದುಕಬಹುದು, ಬದುಕಲಿಕ್ಕೆ ದಾರಿ ಇದ್ದಾವೆ ಅಂತ ಒಂದು ನಿದರ್ಶನ ಕೇದಾರನಾಥ ಒಂದು ಒಬ್ಬ ಭಕ್ತೆಯ ನಿದರ್ಶನವನ್ನು ಕೊಟ್ಟು ಅವರು ಉದಾಹರಿಸಿದರು. ಮತ್ತೆ ಅವರ ಒಂದು ವಾದಕ್ಕೆ ಜಿಂಗಡೆ ಸರ್, ನೀವೇನು ಹೇಳ್ತೀರಿ? ಈಗ ಅತಿವೃಷ್ಟಿ ಆದ್ರೆ ಏನೇನು ಸಮಸ್ಯೆಗಳಾಗ್ತವೆ ಅನ್ನೋದಕ್ಕೆ ನಾವೊಂದು 10-20 ಕಾರಣಗಳನ್ನು ಕೊಡ್ಬೋದು. ಅನಾವೃಷ್ಟಿ ಆದಾಗ ಏನೇನು ಸಮಸ್ಯೆಗಳಾಗ್ತವೆ ಅಂದ್ರೆ ಅವರೊಂದು 10-20 ಉದಾಹರಣೆಗಳನ್ನ ಸಮಸ್ಯೆಗಳನ್ನ ಕೊಡ್ಬೋದು. ಇಲ್ಲಿ ಏನ್ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಎರಡಿಂದಲೂ ಕೂಡ ಸಮಸ್ಯೆ. ಬಟ್ ನಮ್ಮ ಚರ್ಚೆ ಏನು ಅಂತಂದ್ರೆ ಇಲ್ಲಿ ಹೆಚ್ಚು ಸಮಸ್ಯೆ ಕಾರಣಗಳನ್ನ ಕೊಡ್ಲಿಲ್ಲ, ಅವ್ರು ಏನ್ ಹೇಳಿದ್ರು ಅಂದ್ರೆ ಬರೀ ಕಾರಣಗಳನ್ನ ಕೊಟ್ಟು ಅತಿವೃಷ್ಟಿ ಅನಾವೃಷ್ಟಿ ಹೆಚ್ಚು ಸಂಕಷ್ಟ ಅದಕ್ಕೆ ಬರ್ತೀನಿ. ಅವರ ವಾದದಲ್ಲಿ ಹೆಚ್ಚಾಗಿ ಏನಿತ್ತು ಅಂತಂದ್ರೆ ಅನಾವೃಷ್ಟಿಯಿಂದ ಹಿಂಗೆ ಸಮಸ್ಯೆಗಳು ಇದ್ವು ಅಂತ ಕಾರಣಗಳನ್ನ ಕೊಟ್ಟು, ಆ ತರದ ಕಾರಣಗಳನ್ನ ಅನಾವೃಷ್ಟಿಯಲ್ಲೂ ಕೂಡ ಇದೆ. ಅವರೊಂದು 10 ಕಾರಣ ಕೊಟ್ರೆ ನಾವೊಂದು 10 ಕಾರಣ. ಬಟ್ ಚರ್ಚೆ ಅದಲ್ಲ, ಕೊಡ್ತೀನಿ, ಚರ್ಚೆ ಅದಲ್ಲ. ಇಲ್ಲಿ ರೈತರು ಅತಿಯಾಗಿ ಸಂಕಷ್ಟಕ್ಕೆ ಸಿಗ್ತಿರೋದು ಅನಾವೃಷ್ಟಿಗೂ ಅಥವಾ ಅತಿವೃಷ್ಟಿಗೂ. ಇಲ್ಲಿ ಅನಾವೃಷ್ಟಿ ಆಗಿರ್ತಕ್ಕಂಥ ಉದಾಹರಣೆಗಳಲ್ಲಿ ನಮ್ಮಲ್ಲಿ ತುಂಬಾ ಕಡಿಮೆ. ಅದಕ್ಕೆ ನನ್ನ ಆ ಒಂದು ಪ್ರಾಕೃತಿಕ ಸಂರಚನೆ, ಭೌಗೋಳಿಕ ಸಂರಚನೆ ಉದಾಹರಣೆಯನ್ನು ಕೊಟ್ಟರೆ, ಆಮೇಲೆ ನಮ್ಮ ಪ್ರಸನ್ನ ಸರ್ ಕೆಲವೊಂದು ಉತ್ತಮವಾಗಿರ್ತಕ್ಕಂಥ ಅಂಶಗಳನ್ನ ಹೇಳಿದ್ರು, ಅದನ್ನ ಒಪ್ಕೊಳ್ತೀನಿ. ಅವ್ರಂಗೆ ಕಾರಣ ಹೇಳಿಲ್ಲ, ಕೆಲವು ಅಂಕಿ ಅಂಶಗಳನ್ನು ಕೊಟ್ಟರು. ಬಟ್ ಅದೇ ಇಸ್ವಿಯಲ್ಲಿ ಫ್ಲಡ್ ಆಗಿರ್ತಕ್ಕಂಥದ್ದು, ಪ್ರವಾಹ ಆಗಿರ್ತಕ್ಕಂಥದ್ದು, ಮಳೆ ಅವ್ರು ಕೊಟ್ಟಿರ್ತಕ್ಕಂಥ ಇಸ್ವಿಯಲ್ಲೇ ಎಷ್ಟೋ ಮಳೆ ಆಗಿ ಹೋಗಿರ್ತಕ್ಕಂಥ ಉದಾಹರಣೆಗಳನ್ನು ಕೂಡ ನಮ್ಮ ಹಸೀನಾ ಮೇಡಮ್ ಅವರು ಕೊಟ್ಟರು. ಅದೇ ಇಸ್ವಿಯಲ್ಲಿ ಅವ್ರು 2016 ಅಂದ್ರೆ 2016 ಕೊಡಗಿನಲ್ಲಿ ಸಾಕಷ್ಟು ಮಳೆ ಆಗಿ ಕೆಲವೊಂದು ಇಲ್ಲ, ನಾನು ಅನಾವೃಷ್ಟಿ ಆಗೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅನಾವೃಷ್ಟಿಯ ವಿಕೋಪ ಇದೆಯಲ್ಲ ಅದು ಕಡಿಮೆ, ಇದು ಅತಿವೃಷ್ಟಿದು ಜಾಸ್ತಿ ಅಂತಂದು ನಾನು ಇಲ್ಲಿ ವಾದ ಮಾಡಕ್ ಹೊರಟಿರೋದು. ಇಲ್ಲಿ ಅನಾವೃಷ್ಟಿಯ ಅವ್ರ ಕಾರಣಗಳನ್ನ ಕೊಟ್ರು, ಇಷ್ಟೆಲ್ಲ ಹಿಂಗೆಲ್ಲ ಒಪ್ಕೊಳ್ತೀವಿ. ಅತಿವೃಷ್ಟಿಯಿಂದ ಕಾರಣಗಳು ಇಷ್ಟೆಲ್ಲ ಆಗ್ತಾ ಅದನ್ನು ಒಪ್ಕೊಳ್ಳೋ ಅಂಥದ್ದು. ಇಲ್ಲಿ ಕಾರಣಕ್ಕಿಂತ
ಪ್ರಸ್ತುತತೆ, ವಾಸ್ತವತೆ, ಸತ್ಯಾಂಶಕ್ಕೆ ಬಂದಾಗ ನಮಗೆ ಸಿಗ್ತಕ್ಕಂಥ ಉದಾಹರಣೆಗಳು ಅತಿವೃಷ್ಟಿಯಿಂದಲೇ ಹೆಚ್ಚು. ಯಾಕೆ ಇದಕ್ಕೆ ಇನ್ನೊಂದು ಕಾರಣ ಕೊಡ್ತೀನಿ. ಈಗ ಅನಾವೃಷ್ಟಿ ಆಯ್ತು ಅಂದ್ರೆ ತಾತ್ಕಾಲಿಕವಾಗಿ ಅಕಾಲಿಕ ಮಳೆ ಆಗ್ಬೋದಷ್ಟೇ. ಸಂಪೂರ್ಣವಾಗಿ ರೈತರ ಸಮಸ್ಯೆಗಳನ್ನ ಅಥವಾ ರೈತರು ಬರಗಾಲಕ್ಕೆ ಒಳಗಾದ ಆ ವರ್ಷದಲ್ಲಿ ಮಳೆನೇ ಆಗಿಲ್ಲ ಅಂತಕ್ಕಂಥ ಉದಾಹರಣೆಗಳು ಇತ್ತೀಚಿನ ದಶಕಗಳಲ್ಲಿ ತುಂಬಾ ಕಡೆ, ಇತ್ತೀಚಿನ ಒಂದು 3 ದಶಕಗಳಿಂದಲೂ ಕೂಡ ಅಂತ ಸಮಸ್ಯೆಗಳು ನಮ್ಮಲ್ಲಿ ಇಲ್ಲ. ಕೆಲವೊಂದು ಪ್ರದೇಶವಾರುಗಳಲ್ಲಿ ನೋಡಿ, ಈ ಮಳೆ ಹೆಂಗೆ ಅಂತಂದ್ರೆ ಒಂದು ರೈತರ ಒಂದು ಜೂಜಾಟ ಅಂತಕ್ಕಂಥದ್ದು ಕೂಡ ಕರಿತೀವಿ. ಒಂದ್ ಪ್ರದೇಶದಲ್ಲಿ ಹೆಚ್ಚಿಗೆ ಮಳೆ ಆಗ್ಬೋದು, ಇನ್ನೊಂದು ಪ್ರದೇಶದಲ್ಲಿ ಕಡಿಮೆ ಆಗಿರ್ಬೋದು. ಆ ಕಡಿಮೆ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಮಳೆಯ ಒಂದು ತಾತ್ಕಾಲಿಕ ಉದಾಹರಣೆಗಳನ್ನ ಅವ್ರು ಕೊಟ್ರು. ಆದ್ರೆ ಹೆಚ್ಚಾಗಿ ಸಮಸ್ಯೆಗಳನ್ನ ಅನುಭವಿಸ್ತಕ್ಕಂಥದ್ದು ಇವತ್ತು ಅತಿವೃಷ್ಟಿಯಿಂದ. ಇವತ್ತು ನಾನು ಕೆಲವೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನು ಅಂತಂದ್ರೆ, ನರ್ಗೀಸ್ ಅಂತಕ್ಕಂಥ ಸೈಕ್ಲೋನ್ ಬಂತು, ಚಂಡಮಾರುತ. ಪ್ರತಿಯೊಂದು ವರ್ಷದಲ್ಲಿ ನಾವು ಚಂಡಮಾರುತ ಅವರಿಗೂ ಗೊತ್ತಿದೆ. ಅದು ತಮಿಳ್ನಾಡಲ್ಲಿ ನೋಡಿ, ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಇಸ್ವಿಯಲ್ಲೇ ತಮಿಳ್ನಾಡಲ್ಲಿ ಫ್ಲಡ್, ತುಂಬಾ ಮಳೆ ಬಂದು ಚಂಡಮಾರುತ ಬಂದು ಎಷ್ಟೊಂದು ಹಾನಿಯನ್ನ ಉಂಟು. ಅಲ್ಲಿ ಬೆಳೆನೇ ಬೆಳೆಯಕ್ಕಾಗಿಲ್ಲ. ಕೊನೆಗೆ ಇಲ್ಲಿಂದ ಎಷ್ಟೋ ರಾಜ್ಯಗಳು ತಮಿಳುನಾಡಿಗೆ ಆಹಾರ ಧಾನ್ಯಗಳ ವಿತರಣೆಯನ್ನ ಮಾಡಿಕೊಟ್ರು, ಬಟ್ಟೆಗಳನ್ನ ಕಳ್ಸಿಕೊಟ್ರು. ಅದು ಅವ್ರು ಕೊಟ್ಟಿರ್ತಕ್ಕಂಥ ಇಸ್ವಿಲಿ. ಆಮೇಲೆ ನಿಸರ್ಗ ಎಂಬತಕ್ಕಂಥ ಒಂದು ಸೈಕ್ಲೋನ್ ಬೀಸ್ತು. ಅರಬ್ಬಿ ಸಮುದ್ರ, ಮಹಾರಾಷ್ಟ್ರ ಮತ್ತು ಗುಜರಾತ್, ಮುಂಬೈ ನಗರಗಳಲ್ಲಿ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತು. ಈ ತರದ ಒಂದು. ಆಮೇಲೆ ಚೆನ್ನೈಯಲ್ಲಿ ನಿವಾರ್ ಎಂಬತಕ್ಕಂಥ ಒಂದು, ಅದೇ ನಾನು ಹೇಳಿದ್ನಲ್ಲ ಆ ಸಂದರ್ಭ, ಅದು ನಿವಾರ್ ಎಂಬತಕ್ಕಂಥ ಚಂಡಮಾರುತ. ಆಮೇಲೆ ಬುರೇವಿ ಅಂತಕ್ಕಂಥ ಚಂಡಮಾರುತ ಬಂತು. ಬುರೇವಿ ಅಂತಕ್ಕಂಥ ಚಂಡಮಾರುತ ಕೇರಳ, ತಮಿಳುನಾಡಿನಲ್ಲಿ ಸಾಕಷ್ಟು ಪ್ರವಾಹನೆ ಉಂಟು ಮಾಡ್ತು. ಅಲ್ಲಿ ಕೃಷಿಕರ ಜೀವನವನ್ನು ಹಾಳು ಮಾಡ್ತದ್ದು. ಆಮೇಲೆ ಮನ್ನಾರ್ ಎಂಬತಕ್ಕಂಥದ್ದು ಡಿಸೆಂಬರ್ ಅಲ್ಲಿ, ಈ ವರ್ಷ ಡಿಸೆಂಬರ್ ಅಲ್ಲಿ ಬಂದಿರತಕ್ಕಂಥದ್ದು, ಕಳೆದ ವರ್ಷ ಡಿಸೆಂಬರ್ ಅಲ್ಲಿ ಬಂದಿರತಕ್ಕಂಥದ್ದು, ಅದು ಕೂಡ ಸಾಕಷ್ಟು ಹಾನಿಯನ್ನು ಉಂಟು ಮಾಡ್ತು. ಆಮೇಲೆ ಅನರ್ಬ ಎಂಬತಕ್ಕಂಥ ಒಂದು ಚಂಡಮಾರುತ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ, ಎರಡೂ ಸಮುದ್ರಗಳಲ್ಲಿ ಭಾರತ ಮತ್ತೆ ಬಾಂಗ್ಲಾದೇಶ, ಈ ಎರಡೂ ದೇಶಕ್ಕೂ ಸಾಕಷ್ಟು ಹಾನಿ ಉಂಟು ಮಾಡಿದ್ರು. ಹಿಂಗೆ ನಾವು ಇತಿಹಾಸನ, ನೀವು ಪ್ರದೇಶವಾರು ಮಳೆ ಹಂಚಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅದಕ್ಕೆ ಆಯಾ ಪ್ರದೇಶದಲ್ಲಿರ್ತಕ್ಕಂಥ ಹವಾಮಾನ ವರದಿ ಏನು ಹೇಳುತ್ತೆ, ಈ ಪ್ರದೇಶದಲ್ಲಿ ಈ ಮುಂಗಾರು ಮಳೆ ಸ್ವಲ್ಪ ತಡವಾಗಿ ಬರುತ್ತೆ ಅಂತ ಮುನ್ನೆಚ್ಚರಿಕೆ ಕೊಡ್ತಾರೆ. ಆವಾಗ ರೈತರು ಏನ್ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ. ಬೀಜ ಹಾಕ್ಬಿಡ್ತಾರೆ, ಮಳೆ ನೋಡ್ತಾರೆ, ಬರದೇ ಇಲ್ಲ. ಅದು ಈ ಸಂದರ್ಭದಲ್ಲಿ ಇಲ್ಲ ಸರ್. ಅದು ಯಾಕಂದ್ರೆ ವೈಜ್ಞಾನ ಸಾಕಷ್ಟು, ಹವಾಮಾನ ವರದಿ ಸಾಕಷ್ಟು ಮುಂದುವರೆದಿದೆ. ಆ ಪ್ರದೇಶ ಸ್ವಲ್ಪ ಲೇಟ್ ಆಗಿ ಬಿತ್ತನೆ ಮಾಡ್ಬೋದು. ಆಮೇಲೆ ಈ ಅತಿವೃಷ್ಟಿ ಆದಾಗ ಏನಾಗುತ್ತೆ ಅಂತಂದ್ರೆ, ಅವನು ಇನ್ವೆಸ್ಟ್ ಮಾಡಿರ್ತಾನೆ, ಬೀಜವನ್ನು ಹಾಕಿರ್ತಾನೆ, ಇನ್ವೆಸ್ಟ್ ಮಾಡಿರ್ತಾನೆ, ಬೆಳೆ ಎತ್ತೆತ್ತರ ಬೆಳೆದಿರುತ್ತೆ, ಆ ಇನ್ವೆಸ್ಟ್ ಮಾಡಿದ್ದು ಹೋಗುತ್ತೆ, ಬೆಳೆನ ಕೂತ್ಕೊಂಡು ಹೋಗುತ್ತೆ. ಆದ್ರೆ ಅನಾವೃಷ್ಟಿ ಆದಾಗ ಅವ್ನು ಬಿತ್ತನೆ ಮಾಡಿರಲ್ಲ. ಅಲ್ಲಿ ಅವನು ಆ ಒಂದು ಬೆಳೆಯನ್ನ ಆ ಒಂದು ಸ್ವಲ್ಪ ಭಾಗ ಮುಂದೂಡ್ತಾನೆ ಅಷ್ಟೇ. ಇಲ್ಲಿ ಹಾಕಿರ್ತಕ್ಕಂಥ ಬಂಡವಾಳನು, ಇನ್ವೆಸ್ಟ್ಮೆಂಟು ಕೊಚ್ಕೊಂಡು ಹೋಗುತ್ತೆ, ಮತ್ತೆ ಅದರಿಂದ ಆದಾಯನೂ ಸಿಗಲ್ಲ. ಹಾಗಾಗಿ ಇವೆಲ್ಲ ಉದಾಹರಣೆಗಳನ್ನು ತೆಗೆದುಕೊಂಡಾಗ ನೋಡಿದಾಗ ನಮಗೆ ಅನಾವೃಷ್ಟಿ ಅಂತಕ್ಕಂಥದ್ದು ಕೆಲವು ಉದಾಹರಣೆಗಳನ್ನಾಗಿ ಕೊಡ್ಬೋದು. ಹಾಗೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಹೆಚ್ಚಿನ ಹಾನಿ ಆಗ್ತಿರೋದು ಅತಿವೃಷ್ಟಿಯಿಂದನೇ. ಅವರು ಎರಡು ಮೂರು ಯಾವುದು ಚಂಡಮಾರುತಗಳನ್ನ ಉಲ್ಲೇಖಿಸಿ ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದರು. ಬಹುಶಃ ಹವಾಮಾನ ಇಲಾಖೆ ಮುಂಚೆನೇ ಹೇಳುತ್ತೆ ಅಂತಲೇ ಹೇಳಿದರು. ಹವಾಮಾನ ಇಲಾಖೆ ಹೇಳಿದಂಥ ಅನೇಕ ಸಂದರ್ಭಗಳು ನನ್ನ ಬಾಲ್ಯದಲ್ಲಿ. ಆಮೇಲೆ ಇಂಥ ಮಳೆ ಇವತ್ತು ಈ ವರ್ಷ ಇಷ್ಟೊಂದು, ಅದು 12 ಅಣಿ ಭಾಗ ಋಣ ಇದೆ, 8 ಅಣಿ ಭಾಗ ಋಣ ಇದೆ, ಹಿಂಗೆಲ್ಲ ಬರುತ್ತೆ ಪಂಚಾಂಗದೊಳಗೆ. ಇದು ಬಹಳ ಚೆನ್ನಾಗಿ ಬರುತ್ತೆ ಅಂತ ಒಂದು ಆಯಾ ವರ್ಷದ ಜಾತಕ ನೋಡಿ ರೈತರು ಬಿತ್ತನೆಯನ್ನು ನೋಡಿದೀವಿ. ಈಗ ಹಂಗೆ ಬರೆಯುವಾಗ ಈ ವರ್ಷ ಯಾವ ಮಳೆ ಬರಬಹುದು, ಅಥವಾ ಹವಾಮಾನ ಇಲಾಖೆ ಇನ್ನು 3-4 ದಿನಗಳಲ್ಲಿ ಮಳೆ ಬರುವ ವಾತಾವರಣ ಅಂತಂದಾಗ ಇದ್ದಾಗೂ ಸಹ ಮಳೆ ಬರದೇ ಇರ್ತಕ್ಕಂಥ ಒಂದು ಸಂದರ್ಭಗಳನ್ನು ಸಹ ನಾವು ನೋಡಿದೀವಿ. ಆ ಬರಗಾಲಕ್ಕೆ ತುತ್ತಾದಂಥ ಒಂದು ಸಂದರ್ಭಗಳು ಉಂಟು. ಈಗ ಅವರ ಒಂದು ಚಂಡಮಾರುತಗಳಿಂದ ಏನೆಲ್ಲ ಅತಿವೃಷ್ಟಿಯಿಂದ ಹಾನಿ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ಉತ್ತರ ಏನು ಸರ್? ಅವರು ಹೇಳಿದ ವಿಚಾರಗಳನ್ನ ಅವ್ರಿಗೆ ವಿಮರ್ಶೆಗೆ ಬಿಟ್ಕೊಡ್ತೀನಿ, ವಾದ ಮಾಡೋದೊಳಗೆ. 2005ರಲ್ಲಿ ಎಂಥ ಅನಾವೃಷ್ಟಿ ಬಂದಿತ್ತು ಅಂದ್ರೆ, ಕಂಡು ಕೇಳರಿಯದ ಮೋಡ ಬಿತ್ತನೆ ಮಾಡಿ ಮಳೆ ತರಿಸ್ತೀವಿ ಅಂತ ಹೊರಟಿ. ಅದು ಒಂದೂರಿಗ, ಒಂದ್ ಪ್ರದೇಶಕ್ಕ, ಇಡೀ ರಾಜ್ಯಕ್ಕೆ. ನಾವೇನು ಅಡುಗುಲಜ್ಜಿ ಕತೆ ಹೇಳ್ತಾ ಇಲ್ಲ. ಆಮೇಲೆ ಕಣ್ಣಲ್ಲಿ ನೀರು ಬರುತ್ತೆ ಸ್ವಾಮಿ, ಬೆಳೆದಿರೋ ತೆಂಗಿನ ಮರಗಳು ಹಾಳಾಗುತ್ತೆ ಅಂತ ಎಲ್ಲಾರ ಕೇಳಿದ್ರೆ ಟ್ಯಾಂಕರ್ ಅಲ್ಲಿ ತೆಂಗಿನ ಮರಕ್ಕೆ ನೀರು ಹೊಡ್ಸಿದ್ದ. ಟ್ಯಾಂಕರ್ ಅಲ್ಲಿ ಎಂತ ಅನಾವೃಷ್ಟಿಗೆ ತುತ್ತಾಗಿ ಇಡೀ ಒಂದು ಪ್ರದೇಶ ಅಲ್ಲ, ಇಡೀ ಪ್ರದೇಶದ ಬಗ್ಗೆ ಮಾತಾಡ್ತಿರೋದು. ಸ್ವಾಮಿ, ನಿಮಗೆ ರೈತರ ಸಂಕಷ್ಟಗಳು ನೀವು ಹೇಳ್ತಿದ್ರ,
ನಾನು ಅದನ್ನು ಒಪ್ತೀನಿ, ಅತಿವೃಷ್ಟಿಯಿಂದ ಸಂಕಷ್ಟ ಅಲ್ಲ ಅಂತ. ಆದರೆ ನೀವು ಒಂದು ಮಾತು ಹೇಳಿರಲ್ಲ, ಅದು ಸಂದರ್ಭೋಚಿತವಾಗಿದೆ. ಏನು, ಯಾವ್ದ್ರಲ್ಲಿ ಜಾಸ್ತಿ ಸಂಕಷ್ಟಕ್ಕಾಗ್ತಾರೆ ಅಂತ. ಸರ್, ಅನಾವೃಷ್ಟಿಯ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಭೂಮಿ ಬರ್ಡ್ ಆಗ್ತಾ ಇದೆ ಅಂತ ರಿಯಲ್ ಎಸ್ಟೇಟ್ನವರು ಎಲ್ಲಾ ಭೂಮಿ, ಯಾವ ಹಳ್ಳಿಲಿ ರಿಯಲ್ ಎಸ್ಟೇಟ್ ಆಗ್ತಾ ಇಲ್ಲ? ಏನ್ ಕಾರಣ? ಭೂಮಿಲಿ ಬೆಳೆ ಇಲ್ಲ. ಅನಾವೃಷ್ಟಿಲಿ ಭೂಮಿ ಬೆಂಡ್ ಆಗ್ತಾ ಇದೆ. ಅದನ್ನ ಎಲ್ಲಾ ಊರುಗಳು, ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಯುತ್ತೆ. ಆದಾಯ ಹೆಚ್ಚು ಸರ್, ಹಂಗಾಗಿ ನಿಮಗೆ ಇಲ್ಲ ಆದಾಯ ಬಂದ್ರೆ ಅಲ್ಲೇ ಯಾಕೆ ಕೊಡ್ತಾರೆ ಸರ್? ಅದಕ್ಕೆ ನಾನು ಸಾಕಷ್ಟು ರಿಯಲ್ ಎಸ್ಟೇಟ್ ಉದಾಹರಣೆ ಕೊಡ್ತಾ ಹೋಗ್ಬಿಟ್ರೆ ಅದಕ್ಕೆ ತುಂಬಾ ದೊಡ್ಡದಿದೆ. ಒಂದು ಕೃಷಿ ಭೂಮಿಗೆ ಸಿಗ್ತಕ್ಕಂಥ ಜಮೀನಿಗೆ ಬೆಲೆ, ಅದನ್ನ ನೀವು ಉದಾಹರಣೆ ಒಂದು ವೇಳೆ ಆ ಭೂಮಿಲಿ ನನಗೆ ಲಾಭ ಇದೆ, ಆ ಭೂತಾಯಿ ನನ್ನನ್ನ ಸಾಕ್ತಾಳೆ, ನನ್ನ ಕುಟುಂಬನ ನಿರ್ವಹಣೆ ಮಾಡಕ್ಕೆ ಅವಕಾಶ ಇದೆ ಅಂದ್ರೆ ಯಾವ ರೈತ 1 ಎಕರೆ 2 ಎಕರೆ ಇಟ್ಕೊಂಡಿರೋರು ಕೊಡ್ತಾ ಇದಾರ್ರಿ ರಿಯಲ್ ಎಸ್ಟೇಟ್ಗೆ? ಸರ್, ನೀವು ಗ್ರೀನ್ ಬೆಲ್ಟ್ ಇಂದ ಎಲ್ಲ ಬೆಲ್ಟ್ ಕನ್ವರ್ಟ್ ಮಾಡಿ ನೋಡಿ, ನಿಮ್ ಭೂಮಿಗೆ ಸಿಗ್ತಕ್ಕಂಥ ಬೆಲೆಗೂ ಅದಕ್ಕೂ ವ್ಯತ್ಯಾಸ ನೋಡ್ಕೊಳ್ಳಿ. ಆಮೇಲೆ ಅದಕ್ಕೆ ನೀವು ರಿಯಲ್ ಎಸ್ಟೇಟ್ ಒಂದು ಮಾಹಿತಿ ನಿಮಗೆ ಅರ್ಥ ಆಗುತ್ತೆ ಅಂತ. ನಾನು ಯೋಚನೆ ಮಾಡ್ತಿರೋದು ಹೈಟೆಕ್ ಸಿಟಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮೂರಲ್ಲಿ ರೀ, ನಮ್ಮಂತ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ 1 ಎಕರೆ ಸಣ್ಣ ಸಣ್ಣ ಹಿಡುವಳಿದಾರರು ರೈತರುಗಳು ಇವತ್ತು ಆ ಭೂಮಿಲಿ ಎಷ್ಟು ದಿವಸ ಮಾಡೋಕ್ಕಾಗುತ್ತೆ? ಅವ್ರ ಆರ್ಥಿಕ ಸಂಕಷ್ಟಕ್ಕೆ ಅನಾವೃಷ್ಟಿ ಎಷ್ಟು ಕಾರಣ ಆಗ್ತಾ ಇದೆ ಅಂದ್ರೆ ಸರ್, ಸಾಮೂಹಿಕ ವಲಸೆಗಳು ನಡೀತಾ ಇದಾವೆ. ಏನ್ ಮಾಡ್ತಾರೆ ಊರಲ್ಲಿ ಕುತ್ಕೊಂಡು ಮಳೆ ಬರ್ದೆ ಹೋದಾಗ? ಎಷ್ಟು ಸರಿ ಅಂತ ಬೀಜ ಬಿತ್ತನೆ ಮಾಡಿ ಆಕಾಶ ನೋಡ್ಕೊಂಡು ಕುತ್ಕೊಳಕ್ಕಾಗುತ್ತೆ? ನೀವು ಜೀವನ ನಿರ್ವಹಣೆಗೆ ಅಗತ್ಯವಿರುವ, ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಚಿಕ್ಕ ಪುಟ್ಟ ನೀಡ್ಸ್ಗಳನ್ನು ಸಹಿತ ರೈತ ಇವತ್ತು ಮಾಡ್ಕೊಳಕ್ಕಾಗ್ತಾ ಇದೆ. ಮೂಲಭೂತ ಏನು ದೊಡ್ಡ ದೊಡ್ಡ ಜೀವನ ಬೇಡ, ಸಣ್ಣ ಪುಟ್ಟ ನೀಡ್ಸ್ಗಳನ್ನು ಸಹಿತ ಆತನ ಕಾಳು ಕಟ್ಟಿ ತುಂಬಾ ಚೆನ್ನಾಗಿ ಮುಂಗಾರಾಗುತ್ತೆ, ಬಿತ್ತನೆ ಮಾಡ್ತಾನೆ, ತುಂಬಾ ಬೆಳೆಯ ತನಕ ತುಂಬಾ ಕಾಳು ಕಟ್ಟಬೇಕಾರ ಮಳೆ ಕೈ ಕೊಡುತ್ತೆ. ಏನ್ ಮಾಡೋದು? ಯಾರಿಗೆ ಹೇಳೋದು? ಎಷ್ಟು ಪರಿತಪಿಸ್ತಾ ಇದ್ದಾನೆ ಅಂದ್ರೆ ಅವನ ಆರ್ಥಿಕ ಪರಿಸ್ಥಿತಿ ಅಂತೂ ದುಸ್ಥಿತಿಗೆ ಹೋಗ್ತಾ ಇದೆ. ಎಷ್ಟು ನಂಬ್ತಾ ಇದ್ದಾನೆ, ಭೂತಾಯಿಯನ್ನ ನಂಬ್ತಾ ಇದ್ದಾನೆ, ಆದ್ರೆ ಮಳೆ ಸಕಾಲಕ್ಕೆ ಮಳೆ ಆಗ್ತಾ ಇಲ್ಲ. ಅನಾವೃಷ್ಟಿ ರೈತರ ಬದುಕನ್ನ ಹಿಂಡುತ್ತಾ ಇದೆ. ಜೊತೆಗೆ ಅಂತರ್ಜಲ, ಏನು ಒಂದೂರಿನ ಅಂತರ್ಜಲದ ಸಮಸ್ಯೆನ 2 ಆಕಾಶ ಗಂಗೆ ಮಾಡ್ಬೇಕು, ಅಲ್ಲ ಪಾತಾಳ ಗಂಗೆ ಮಾಡ್ಬೇಕನ್ನೋ ಯೋಚನೆ, ಅದೇನು ಒಂದೂರಿಗೆ ಮಾಡೋಣ ಅಂತ ಯೋಚನೆ ಇದ್ರ? ಎಂತೆಂತ ಎಲ್ಲಿಂದ ಎಲ್ಲಿಗೆ ನೀರು ಕೊಡ್ತಾ ಇದ್ದಾರೆ? ಕುಡಿಯ ಸ್ವಾಮಿ ನೋಡಿ, ಅನ್ನ ನೀಡ್ಸ್ ದುಡಿತೀನಿ, ಅನ್ನ ದುಡಿತೀನಿ, ಬಟ್ಟೆಗೆ ದುಡಿತೀನಿ, ಇನ್ನೇನು ಸಣ್ಣ ಪುಟ್ಟ ನೀರ್ ಹಾಕಿಸಕ್ಕೂ ದುಡಿಯೋಂಥ ಪರಿಸ್ಥಿತಿ ಇದೆ. ಈಗ 2 ವರ್ಷ 3 ವರ್ಷದ ವಿಚಾರನೇ ನೀವು ತುಂಬಾ ದೊಡ್ಡದಾಗಿ ಮಾಡಬೇಡಿ. ನಾನು 10 ವರ್ಷ 15 ವರ್ಷದ ಹಿಂದ್ಲೂ ಹೇಳ್ತಿರೋದು, ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಟ್ಯಾಂಕರ್ ಅಲ್ಲಿ ನೀರ್ ಹಾಕ್ಸ್ಕೋಬೇಕಾಯ್ತು. ಎಂತ ಪರಿಸ್ಥಿತಿ, ಅನಾವೃಷ್ಟಿ. ಹೌದು, ಆಮೇಲೆ ಅದೇ ಒಂದು ನೀರಾವರಿ ವ್ಯವಸ್ಥೆ ಇದೆ, ಹನಿ ನೀರಾವರಿ ವ್ಯವಸ್ಥೆ ಇದೆ, ಎಲ್ಲೋ ಒಂದ್ ಕಡೆ ಅನಾವೃಷ್ಟಿಯಾದ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಹೇಳ್ತಾ ಇದೀವಿ. ಅನಾವೃಷ್ಟಿಯಾದಂತ ಸಂದರ್ಭದಲ್ಲಿ ಆಮೇಲೆ ಮೇಡಮ್ ಅವರೇ ಒಂದು ಪದ ಹೇಳಿರು, ಗುರಿ ಮುಟ್ತಾ ಇಲ್ಲ ನಾವು ಬಿತ್ತನೆಯಲ್ಲಿ ಹೆಕ್ಟೇರಲ್ಲಿ ಅಂತ. ಅದಕ್ಕೆ ಅನಾವೃಷ್ಟಿನೇ ಕಾರಣ. ಅನಾವೃಷ್ಟಿಯಿಂದ ರೈತ ಕೃಷಿ ಚಟುವಟಿಕೆಗಳನ್ನ ಆರಂಭನೆ ಮಾಡಕ್ಕಾಗೋದಿಲ್ಲ. ಯಾಕೆಂದ್ರೆ ಮಳೆನೇ ಆಗಲ್ಲ. ಮುಂಗಾರು ಮಳೆ ಈಗ 2 ವರ್ಷದ ವಿಚಾರನ ದಯವಿಟ್ಟು ಉದಾಹರಣೆ ತಗಬೇಡಿ. 3 ದಶಕಗಳ ಕೊಟ್ಟನಲ್ಲ ಸರ್, 3 ದಶಕಗಳಿಂದಲೇ ನಾನು ಹೇಳ್ತಾ, ಮೇಡಮ್ ಕೂಡ 3 ದಶಕ ಕೊಟ್ರಿ ಸ್ವಾಮಿ. ನಾನು 1871 ತಾತ್ಕಾಲಿಕವಾಗಿರ್ತಕ್ಕಂಥ ಕೆಲವು ಬಟ್ ಹೆಚ್ಚು ಆಗ್ತಕ್ಕಂಥದ್ದು ಗೊತ್ತಾಗ್ಲಿಲ್ಲ. ಮಾಹಿತಿ ಎಲ್ಲ 71 ನಾನ್ ಕೊಟ್ರೆ ತಾತ್ಕಾಲಿಕ, 30 ವರ್ಷದ ಕಲಿಸ್ಲೇ ಇಲ್ಲ ಅದನ್ನ. ಇರ್ಲಿ, ನೋಡಿ ಸರ್ಕಾರ 50% ಬರಪೀಡಿತ ಪ್ರದೇಶದ ವಿಸ್ತೀರ್ಣ 57% ಹೆಚ್ಚು. ಬರಪೀಡಿತ ಪ್ರದೇಶದ ವಿಸ್ತೀರ್ಣ 57% ಹೆಚ್ಚಾಗಿದೆ ಅಂದ್ರೆ ಇದು ಅತಿವೃಷ್ಟಿಯಿಂದ ಆಗುತ್ತಾ, ಬರಪೀಡಿತ, ಅನಾವೃಷ್ಟಿಯಿಂದ ಆಗುತ್ತಾ? ನಿಮ್ಮ ವಿವೇಚನೆಗೆ ಬಿಟ್ಬಿಡ್ತೀನಿ. 30 ಜಿಲ್ಲೆಯಲ್ಲಿ ಅತಿವೃಷ್ಟಿ ಇದ್ರೆ ಯಾಕೆ ಸರ್ ಬರ್ತಿತ್ತು? ನೀವು 220 ಜಿಲ್ಲೆ ನೋಡಿಲ್ಲ. ಆಯ್ತು, 30 ಜಿಲ್ಲೆ ಪಾಸಿಬಿಲಿಟೀಸ್ ಇಲ್ವಾ? 2005ರಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಇಡೀ ಕರ್ನಾಟಕಕ್ಕೆ ಮಾಡ್ತೀನಿ, ಇಡೀ ಭಾರತಕ್ಕೆ ಮಾಡ್ತೀನಿ, ಹೆಂಗೆ ನಂಬೋಣ ಸರ್ ನಾವು? ಇಲ್ಲ ನೋಡಿ, ವಾಸ್ತವಾಂಶವನ್ನು ಹೇಳಿ ಸರ್. ಕೆಲವೊಂದು ಭಾಗಗಳಲ್ಲಿ ಆಯ್ತು ಸರ್,
ಸರ್, ಇಡೀ ರಾಜ್ಯದಂತ ಇಡೀ ದೇಶದಂತ ಅಂತ ಪದವನ್ನು ಉಲ್ಲೇಖ ಮಾಡ್ಬಿಡಿ. ಕೆಲವೊಂದು ಭಾಗಗಳಲ್ಲಿ ನಮ್ಮ ಆಗಿದ್ದನ್ನ ನಾವು ನೋಡಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಆ, ಕೆಲವೊಂದು ಭಾಗಗಳಲ್ಲಿ ಕರ್ನಾಟಕ ರಾಜ್ಯದ ಆಗಿದೆ. ಬಟ್ ಎಲ್ಲಾ ಕಡೆ ಇಡೀ ನೀವ್ ಹೆಂಗ್ ಹೇಳ್ತಿದ್ದೀರಾ ಅಲ್ಲ, ಅಂತಂದ್ರೆ ಭಾರತ ಇಡೀ ಹೇಳಿಲ್ಲ, ಭಾರತನೇ ರಾಜ್ಯನೇ ಬಿತ್ತು, ಇಡೀ ಹೇಳಿಲ್ಲ. ರಾಜ್ಯನೇ ಬಿತ್ತು. ಸ್ವಾಮಿ, ಅನಾವೃಷ್ಟಿ ನಾವು ಆದಂತ ನೋಡಿದ್ದೀವಿ. ಸಂದರ್ಭದಲ್ಲಿ ಸರ್, ಅಲ್ಲ, ಅನಾವೃಷ್ಟಿ ಆದಂತ ಇಡೀ ಪ್ರದೇಶ ಅಂತ ಕರ್ನಾಟಕದ ತಗೊಳ್ಳಿ. ಇಡೀ ಕರ್ನಾಟಕದಾದ್ಯಂತ ಪದವನ್ನು ಅಲ್ಲಲ್ಲ, ಬಳಸ್ಬಿಡಿ ಸರ್. ಅಂತಿಮ ಕೆಲವು ಇಲ್ಲ, ಭಾಗಗಳಲ್ಲಿ ಇಲ್ಲ, 2005 ಪ್ರಸನ್ನ ಅವರು ಮುಗಿಸ್ತಾರೆ. 2005 ಕರ್ನಾಟಕ ಬಹುತೇಕ ಜಿಲ್ಲೆಗಳು ಆಲ್ಮೋಸ್ಟ್ 90% ಬರ ಪೀಡಿತಕ್ಕೊಳಗಾಗಿದೆ. ಒಂದು ವರ್ಷ ಅಲ್ಲ, ಸತತ 3 ವರ್ಷದ ಭೀಕರ ಬರಗಾಲ. ನಾನು ನೀವು ಅದನ್ನ ಗಮನ ಇಟ್ಕೊಂಡಿದ್ದೀರಾ ಅನ್ನೋದನ್ನ ನನ್ನ ಕರೆಕ್ಟ್ ಖಚಿತವಾಗಿ ಹೇಳ್ಬಲ್ಲೆ. ಯಾಕೆಂದ್ರೆ ಈಗ 10-15 ವರ್ಷದಿಂದ ಕುಡಿಯೋ ನೀರಿಗೆ ಹೆಂಗಸರು ಬಿನ್ಗೆ ಇದನ್ನಾರು ಒಪ್ಕೊಳ್ಳಿ ಸ್ವಾಮಿ. 10-15 ಕಿಲೋಮೀಟರ್ ನಾನು ದೇಶದ ರಾಜಸ್ಥಾನ ಅಲ್ಲೆಲ್ಲ ಹೋಗ್ತಾ ಇಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಲ್ಲೊಂದು ಹೌದು, ಸರ್, ಹೌದು. ಮನೆಗೆ ಒಬ್ಬನ ಕೆಲಸ, ಒಬ್ಬ ದುಡಿಯನು, ಒಬ್ಬ ಕೃಷಿ, ಒಬ್ಬ ತೋಟಕ್ಕೆ ಹೋಗನಿದ್ದ, ಇನ್ನೊಬ್ಬ ಬ್ಯಾರಿದ ಗೊತ್ತಾ ನೀರ್ ಹಾಕನೇ ಇದ್ದ. ಹೌದು, ದಯಮಾಡಿ ಹೌದು. ಸತ್ಯವನ್ನ ಒಪ್ಕೊಳ್ಳಿ. ಬಂಡಿ ಕಟ್ಟಿಗೆ ಅಂತ ಹೋಗಿ ಅನಾವೃಷ್ಟಿ ಹೌದು. ಯಾವ 5-6 ಕಿಲೋಮೀಟರ್ ಪ್ರಮಾಣದಲ್ಲಿ ರೈತರಿಗೆ ಸಂಕಷ್ಟ, ಕುಡಿಯ ನೀರಿಗೆ ಸಮಸ್ಯೆ, ಮಾನಸಿಕ ಯಾತನೆ, ಹೌದು. ಆರ್ಥಿಕ ಸಮಸ್ಯೆ, ಸಾಮೂಹಿಕ ವಲಸೆ, ಸಾಮಾಜಿಕ ಅಶಾಂತಿ, ಫಸಲು ಮತ್ತು ವರಮಾನದಲ್ಲಿ ಕುಂಠಿತ, ಅಂತರ್ಜಲ ಕುಸಿತ, ಇನ್ನು ಏನ್ ರೈತರಿಗೆ ಕಷ್ಟ. ಹೌದು, ಇವೆಲ್ಲ ಅನಾವೃಷ್ಟಿಯ ಕಾರಣಗಳು, ಇವೆಲ್ಲ ಒಪ್ಕೊಳ್ಳತಕ್ಕದ್ದು. ಇದೆ. ಅದೇ ಸರ್ ಸಂಕಷ್ಟ ಅನ್ನೋದು. ಅನಾವೃಷ್ಟಿಯ ಒಪ್ಕೊಂಡ್ರು ಕಾರಣಗಳನ್ನ ಕೊಟ್ಟು ಒಪ್ಕೊಂಡ್ರು ಸರ್, ಕಾರಣ ಅಲ್ಲ ಇದು, ಅಧ್ಯಕ್ಷ ಸತ್ಯ. ಬಿಟ್ಬಿಡಿ, ಒಪ್ಕೊಂಡ್ರು. ನೋಡಿ, ಪ್ರಸನ್ನ ಅವರು ಹೇಳ್ತಾ ಇದ್ರು, ಸಾಕಷ್ಟು ನಿರ್ದಿಷ್ಟವಾದ ಕಾರಣಗಳನ್ನು ಸಹ ಹೇಳಿದ್ರು ಅವರು, ಏನೆಲ್ಲ ಅನಾವೃಷ್ಟಿಯಿಂದ ಆಗುತ್ತೆ ಅನ್ನೋದು ಪಟ್ಟಿನೂ ಹೇಳಿದ್ರು. ಇದಕ್ಕೆ ನೀವೇನ್ ಹೇಳ್ತೀರಿ 1 ನಿಮಿಷದಲ್ಲಿ? ಅತಿವೃಷ್ಟಿಯಿಂದ ಅವ್ರು ಹೇಳ್ದಾಗ ನೋಡಿದ್ರೆ, ನಾವು ಅತಿವೃಷ್ಟಿ ಆದಾಗ ಪ್ಯಾಕೆಟ್ ಫುಡ್ ಹೆಲಿಕಾಪ್ಟರ್ ತಗೊಂಡೋಗಿ ಕೊಡ್ತೀವಿ. ಹಾಗಂತ ಅತಿವೃಷ್ಟಿ ಇಲ್ಲಿ ಸಮಸ್ಯೆ ಆಗ್ತಿಲ್ಲ ಅಂತಲ್ವಾ? ಎಷ್ಟು ಹೆಲಿಕಾಪ್ಟರ್ ಓಡಾಡಿದ್ವು ನೀರಲ್ಲಿ, ಬೋಟಲ್ಲಿ. ಮೊನ್ನೆ ಬೆಂಗಳೂರು ಮುಳುಗೋಗಿ ಬೋಟಲ್ಲಿ ಜನಕ್ಕೆ ಆಹಾರ ತಲುಪಿಸಿದ್ವು. ಅದು ಇದಲ್ಲ, ನೀವು ಹೇಳುವಂತಹ ಉದಾಹರಣೆಗಳು ಅದಲ್ಲ. ಆದರೆ ಇಲ್ಲಿ ಏನಂತಂದ್ರೆ ಹೆಚ್ಚು ಸಮಸ್ಯೆ. ನೀವು ಫಸ್ಟು ನಮ್ಮ ಈ ಟಾಪಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಕಾರಣಗಳು ಕೊಡ್ತಿದ್ದೀರಾ, ಕಾರಣನ ಹೊರತುಪಡಿಸಿ ಹೆಚ್ಚು ಸಮಸ್ಯೆ ಆಗ್ತಿರೋದು ರೈತರು ಅನುಭವಿಸ್ತಾ ಇರೋದು ಯಾರು, ಸಮಸ್ಯೆಗಳಾಗ್ತಿರೋದೇನು, ತೊಂದರೆಗಳಾಗ್ತಿರೋದೇನು, ಅದನ್ನ ನಾವು ನೋಡ್ಕೊಳ್ಬೇಕಾಗಿದೆ. ಹಾಗಾಗಿ ಅತಿವೃಷ್ಟಿಯಿಂದನೇ ರೈತ ಸಂಕಷ್ಟಕ್ಕೊಳಗಾಗಿರೋದು ಅಂತ ಹೇಳಿ ಹೇಳ್ತೀನಿ ಸರ್. ಅತಿವೃಷ್ಟಿ ಆದಾಗ ಬೋಟಲ್ಲಿ ಆಹಾರವನ್ನ ಸರಬರಾಜು ಮಾಡಿದ್ರು, ಎಷ್ಟೋ ಜನಕ್ಕೆ ಆಹಾರದ ವ್ಯವಸ್ಥೆ ಆಯ್ತು, ಅಲ್ಲಿ ಕೊಟ್ಟಂತ ಆಹಾರವನ್ನ ಇಸ್ಕೊಂಡು ತಿಂದ್ರು ಅಂತ ಅವರೇ ಹೇಳಿದ್ರು. ಅನಾವೃಷ್ಟಿ ಆದಾಗ ಅಲ್ಲೆಲ್ಲೂ ಬೆಳೆನೇ ಬೆಳೆಯಕ್ಕಾಗಿರಲ್ಲ, ಇನ್ನ ಕೊಡೋರು ಎಲ್ಲಿ ಬರ್ತಾರೆ? ಸೊ ಅತಿವೃಷ್ಟಿ ಆದಾಗ ಮಾರ್ಗೋಪಾಯಗಳು ಹೇಗೆಲ್ಲ ಸಿಗಬಹುದು. ನಾನು ಆಗ್ಲೇ ಹೇಳಿದೆ, ಆ ಕೇದಾರಲಿಂಗದ ಒಂದು ನಿದರ್ಶನ ಕೊಟ್ಟೆ. ಆ ರೀತಿ ತನ್ನ ಜೀವನವನ್ನ ತಿಂಗಳಗಟ್ಲೆ ಉಳಿಸ್ಕೊಳ್ಳುವಂತ ಚಾನ್ಸಸ್ ಅತಿವೃಷ್ಟಿಯಲ್ಲಿರುತ್ತೆ. ಆದ್ರೆ ಅನಾವೃಷ್ಟಿಯಲ್ಲಿ ಉಸಿರುಗಟ್ಟಿ ಸಾಯೋದು ಬಿಟ್ಟು ಬೇರೆ ಏನೂ ಇಲ್ಲ ಮೇಡಮ್ನವ್ರೆ. ಅತಿವೃಷ್ಟಿಗಿಂತನೂ ಅನಾವೃಷ್ಟಿ ತುಂಬಾನೇ ಸಂಕಷ್ಟಕ್ಕೆ ಸಿಲುಕುತ್ತೆ ಅನ್ನೋದು ನಮ್ಮ ಒಂದು ವಾದ ಆಗಿದೆ. ಹಾಗಾಗಿ ಅತಿವೃಷ್ಟಿಯಲ್ಲಿ ಈಸಬೇಕು, ಜಯಿಸಬೇಕು ಬರುತ್ತೆ, ಅನಾವೃಷ್ಟಿಯಲ್ಲಿ ಉಸಿರುಗಟ್ಟಿ ಸಾಯ್ಬೇಕು ಅಂತ ಬರುತ್ತೆ. ಅದು ನನ್ನ ವಾದ ಸರ್. ಪ್ರಿಯ ವೀಕ್ಷಕ ಬಂಧುಗಳೇ, ಇದುವರೆಗೂ ರೈತ ಹೆಚ್ಚು ಸಂಕಷ್ಟಕ್ಕೆ ಸಿಲುಕ್ತಾ ಇರ್ತಕ್ಕಂಥದ್ದು ಅತಿವೃಷ್ಟಿಯಿಂದನೋ ಅಥವಾ ಅನಾವೃಷ್ಟಿಯಿಂದನೋ ಅಂತ ಒಂದು ಚರ್ಚೆಯನ್ನ ಗಮನಿಸಿದ್ರಿ. ಬಹುಶಃ ಎರಡೂ ತಂಡದವರು ಅವರವರ ಒಂದು ವಿಷಯದ ನಿಟ್ಟಿನಲ್ಲಿ ಒಂದು ಉತ್ತಮ ಅಂಶಗಳನ್ನು ಚರ್ಚೆ ಮಾಡಿದ್ದಾರೆ. ರೈತ ಎರಡೂ ಕಾರಣಗಳಿಂದ ಜರ್ಜರಿತಗೊಳ್ತಾ ಇದ್ದಾನೆ. ಒಂದು, ಇವರು ಅನಾವೃಷ್ಟಿ ಅವರು ಏನು ಹೇಳಿದ್ರು, ಅತಿವೃಷ್ಟಿಯಿಂದ ಜರ್ಜರಿತಗೊಂಡ್ರೆ ಅವನು ಬದುಕಲಿಕ್ಕೆ ದಾರಿಗಳು ಇರ್ತವೆ, ಅನಾವೃಷ್ಟಿಯಿಂದ ಬದುಕಿದ್ರೆ ಅವನು ತತ್ತರಿಸಿ ಹೋಗ್ತಾನೆ, ಮತ್ತೆ ಎಚ್ಚೆತ್ತುಕೊಳ್ಳಕ್ಕಾಗಲ್ಲ ಅಂತ ಇವರು ಸಹ ಹೇಳ್ತಾ ಇದ್ದಾರೆ. ಅತಿವೃಷ್ಟಿಯಿಂದ ಜರ್ಜರಿತಗೊಂಡ್ರೆ ಅವನು ಮುಳುಕೊಂಡೇ ಹೋಗುತ್ತೆ, ಮುಳುಗಡೆ ಆಗುತ್ತೆ, ಅವನು ಬದುಕೆ ಮುಳುಗಡೆ ಆಗುತ್ತೆ, ಮನೆಗಳು ಹೋಗ್ತವೆ, ಬೋಟಲ್ಲೆಲ್ಲ ನಾವು ಆಹಾರ ಕೊಟ್ಟಿದ್ದೀವಿ ಅಂತಾರೆ. ಬಹುಶಃ ಈ ಎರಡೂ ಕಾರಣಗಳಿಂದ ಈ ಚರ್ಚೆಯಲ್ಲಿ ಎರಡೂ ಉತ್ತಮ ಅಂಶಗಳು ಬಂದಿದೆ. ಅತಿವೃಷ್ಟಿಯಿಂದ ರೈತ ಏನು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾನೆ, ಅನಾವೃಷ್ಟಿಯಿಂದ ಏನೆಲ್ಲ ಸಮಸ್ಯೆಗಳನ್ನು ಸಂಕಷ್ಟಗಳನ್ನು ಎದುರಿಸಿದ್ದಾನೆ ಅಂತ ಒಟ್ಟಾರೆಯಾಗಿ ಎರಡು ಬಂದರೂ ಸಹ ರೈತನಿಗೆ ಸಂಕಷ್ಟವೇ. ಆದರೆ ಇವು ಎರಡರಿಂದ ಹೊರತಾಗಿ ಬದುಕನ್ನು ಯಾವ ರೀತಿ ಅವನು ಬಲಗೊಳಿಸಿಕೊಳ್ಬೇಕು ಅಂತ ಬಹುಶಃ ಅತಿವೃಷ್ಟಿ ಬಂದಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ಬದುಕನ್ನು ಕಟ್ಕೊಳ್ಬೇಕು ಅಂತ ಅನಾವೃಷ್ಟಿಯರು ಹೇಳಿದ್ದಾರೆ.
ಅಥವಾ ಅನಾವೃಷ್ಟಿ ಬಂದಂತ ಒಂದು ಸಂದರ್ಭದಲ್ಲಿ ಬದುಕನ್ನು ಯಾವ ರೀತಿ ನಾವು ಗಟ್ಟಿಗೊಳಿಸ್ಕೋಬೇಕಾಗುತ್ತೆ, ಸಾಕಷ್ಟು ಬರಗಾಲಗಳನ್ನು ಎದುರಿಸಿದೀವಿ ನಾವು. ಮುಂದೆ ಬಹುಶಃ ಈ ಎಲ್ಲ ಅಂಶಗಳು ನಿಮಗೆ ಉಪಯೋಗ ಆಗಿದವಂತ ಭಾವಿಸ್ತಾ ತಮ್ಮ ಬಿಡುವಿನ ವೇಳೆಯನ್ನು ನಮ್ಮ ಬಸವ ಟಿವಿಗೆ ಮೀಸಲಿಟ್ಟು ಬಂದು ಒಂದು ಗಂಭೀರ ವಿಷಯದ ಬಗ್ಗೆ ಚರ್ಚೆ ಚಿಂತನೆಯನ್ನು ಮಾಡಿದಂಥ 4 ಜನ ಅತಿಥಿಗಳಿಗೆ ನಮ್ಮ ಟಿವಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶರಣಾರ್ಥಿ. ಶರಣಾರ್ಥಿ. ಪ್ರಿಯ ವೀಕ್ಷಕ ಬಂಧುಗಳೇ, ಇದೇ ರೀತಿ ಇನ್ನು ಉತ್ತಮ ಸಂಚಿಕೆಗಳನ್ನ ಹೊತ್ತು ಮತ್ತೆ ನಿಮ್ಮ ಮುಂದೆ ಬರ್ತಾ ಇರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.